ಅಷ್ಟಕ್ಕೂ ಮಾತೆ ಸೀತೆಯು ಈ 5 ಜನರಿಗೆ ಏಕೆ ಶಾಪವನ್ನು ನೀಡಿದ್ದಳು? ದರ್ಶಕ ಬಂಧುಗಳೇ, ನೀವು ಎಂದಾದರೂ ಯೋಚಿಸಿದ್ದೀರೇನು? ಅವರು ಈ ಕಲಿಯುಗದಲ್ಲೂ ಕೂಡ ಶಾಪವನ್ನು ಅನುಭವಿಸುತ್ತಿದ್ದಾರೆ. ಮಾತೆ ಸೀತೆಯನ್ನು ಭೂತಾಯಿಯ ಮಗಳೆಂದು ಕರೆಯಲಾಗುತ್ತದೆ. ಅವರ ಜೀವನವು ತಪಸ್ಸು, ತ್ಯಾಗ ಹಾಗೂ ಸಹನಶೀಲತೆಯ ಪ್ರತೀಕವಾಗಿತ್ತು. ಅವರು ತಮ್ಮ ಜೀವನದಲ್ಲಿ ಅಂತಹ ಯಾವ 5 ಜನರಿಗೆ ಶಾಪವನ್ನು ನೀಡಿದ್ದರೂ ಅದರ ಪ್ರಭಾವವನ್ನು ಇಂದು ಕೂಡ ಈ ಕಲಿಯುಗದಲ್ಲಿ ಕಾಣಬಹುದಾಗಿದೆ. ಮಾತೆ ಸೀತೆಯನ್ನು ಯಾವಾಗಲೂ ಸಂಯಮ ಮೂರ್ತಿ ಎಂದು ಒಪ್ಪಿಕೊಳ್ಳಲಾಗುತ್ತದೆ. ಅಷ್ಟಕ್ಕೂ ಅವರು ಇಂತಹ ಶಾಪ ನೀಡುವ ಕಠೋರ ನಿರ್ಧಾರವನ್ನು ಏಕೆ ತೆಗೆದುಕೊಂಡರು? ಇದು ಮಾತಾ ಸೀತೆಯು ತನ್ನ ಜೀವನದ ಅತಿ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಸಂದರ್ಭದ ಕಥೆಯಾಗಿದೆ. ವನವಾಸ, ಅಪಮಾನ ಹಾಗೂ ಒಂಟಿತನದ ವೇದನೆಯು ಅವರ ಅಂತರಾತ್ಮವನ್ನು ಚೂರು ಚೂರು ಮಾಡಿತ್ತು. ಇಂತಹ ಸಂಕಷ್ಟಗಳ ನಡುವೆ ಅವರೊಂದಿಗೆ ನಡೆದ ಕೆಲವು ಘಟನೆಗಳಿಂದ ಸೀತಾಮಾತೆಯು ನ್ಯಾಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಶಾಪದ ಮೊರೆ ಹೋಗಬೇಕಾಯಿತು. ಈ ಶಾಪಗಳಲ್ಲಿ ಎಂತಹ ಪ್ರಭಾವ ಅಡಗಿದೆ ಎಂದರೆ ಅದು ಇಂದಿಗೂ ಕೂಡ ನಮ್ಮ ಸಮಾಜ ಹಾಗೂ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ಹಾಗಾದರೆ ಆ 5 ಜನರು ಯಾರಾಗಿದ್ದರು? ಅವರ ಅಪರಾಧವೇನಾಗಿತ್ತು? ಮತ್ತು ಏಕೆ ಇಂದಿಗೂ ಕೂಡ ಆ ಶಾಪವು ಪರಿಣಾಮವನ್ನು ಬೀರುತ್ತಿದೆ? ಬನ್ನಿ, ಅದೃಶ್ಯ ಶಕ್ತಿಯ ಕಥೆಯನ್ನು ತಿಳಿದುಕೊಳ್ಳೋಣ. ಈ ಶಾಪವು ಸೀತಾಮಾತೆಯ ಕರುಣೆಯಿಂದ ಅಲ್ಲದೆ ಕ್ರೋಧದಿಂದಾಗಿತ್ತು. ದರ್ಶಕ ಬಂಧುಗಳೇ, ಈ ಕಥೆಯ ಮೂಲಕ ನಾವು ಸೀತಾಮಾತೆಯ ಆ 3 ನೀತಿ ಪಾಠಗಳನ್ನು ಕಲಿಯೋಣ. ಒಂದು ವೇಳೆ ಮನುಷ್ಯನು ಸೀತಾಮಾತೆಯ 3 ನೀತಿ ಪಾಠಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವನು ಎಂದಿಗೂ ದುಃಖಿತನಾಗಿರುವುದಿಲ್ಲ. ಬನ್ನಿ, ಕಥೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಹೊಸಬೆಳಕು ಜ್ಞಾನವರ್ಧಕ ಯೂಟ್ಯೂಬ್ ಚಾನಲನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ದಶಕಗಳ ಹಿಂದೆ ಮನೋಹರಪುರ ಎಂಬ ನಗರವಿತ್ತು. ಅಲ್ಲಿ ಕೃಪಾಸಿಂಧು ಎಂಬ ಹೆಸರಿನ ಪರಮ ಪ್ರತಾಪಿ ಹಾಗೂ ಧರ್ಮನಿಷ್ಠ ರಾಜನು ರಾಜ್ಯವನ್ನು ಆಳುತ್ತಿದ್ದನು. ರಾಜನು ತುಂಬ ಒಳ್ಳೆಯ ರಾಜನಾಗಿದ್ದನು. ಅವನು ತನ್ನ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಆದ್ದರಿಂದ ಪ್ರಜೆಗಳು ಕೂಡ ಅವನನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ತುಂಬ ಖುಷಿಯಾಗಿದ್ದರು. ರಾಜನ ತಂದೆಯು ಕೆಲ ದಿನಗಳ ಹಿಂದೆ ಮರಣ ಹೊಂದಿದ್ದರು. ಆದ್ದರಿಂದ ಕೃಪಾಸಿಂಧುವಿಗೆ ಆಕಸ್ಮಿಕವಾಗಿ ರಾಜಸಿಂಹವನ್ನು ಸಂಭಾಳಿಸಬೇಕಾಗಿ ಬಂತು. ಆ ಸಮಯದಲ್ಲಿ ರಾಜನು ಯುವಕನಾಗಿದ್ದನು. ರಾಜನ ತಂದೆಯು ಬದುಕಿದ್ದಾಗ ರಾಜಕುಮಾರನ ಮದುವೆ ಮಾಡಿರಲಿಲ್ಲ. ತಮ್ಮ ಪುತ್ರನ ಮದುವೆ ಮಾಡುವುದು ಅವರಿಗೆ ಇಷ್ಟವಿಲ್ಲವೆಂದೇನಲ್ಲ, ಅವರು ಅದಕ್ಕೆ ಪ್ರಯಾಸ ಪಡುತ್ತಿದ್ದರು. ಆದರೆ ಇದಕ್ಕೆ ಒಂದು ವಿಶೇಷ ಕಾರಣವಿತ್ತು. ಅವರು ಇರುವಾಗಲೇ ತನ್ನ ಪುತ್ರನ ಮದುವೆ ಮಾಡಲು ಸಾಧ್ಯವಿರಲಿಲ್ಲ. ಈಗ ರಾಜನ ತಂದೆ ಈ ಪ್ರಪಂಚವನ್ನು ಬಿಟ್ಟು ಹೋದ ನಂತರ ರಾಜಕುಮಾರ ಸಿಂಹಾಸನವನ್ನು ಏರಿದನು. ಈಗ ಅವನ ತಾಯಿಯು ಕಲ್ಯಾಣಿ ದೇವಿಯು ಅರಮನೆಯ ರಾಜಮಾತೆಯಾಗಿದ್ದಳು. ಆದರೆ ರಾಜಮಾತೆಯ ಮನಸ್ಸಿನಲ್ಲಿ ತನ್ನ ಪುತ್ರನ ವಿವಾಹದ ಯೋಚನೆಯು ದಿನ ಕಳೆದಂತೆ ಹೆಚ್ಚಾಗತೊಡಗಿತು. ಅವಳು ಆಗಾಗ ಯಾವುದಾದರೂ ಸಂತರು ಹಾಗೂ ತಪಸ್ವಿಗಳಲ್ಲಿ ತನ್ನ ಪುತ್ರನ ಮದುವೆಯ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿದ್ದಳು. ಆದರೆ ಸಮಸ್ಯೆ ಏನಾಗಿತ್ತೆಂದರೆ ಅದು ತುಂಬ ವಿಶೇಷವಾಗಿತ್ತು. ಒಬ್ಬ ಮಹಾತ್ಮರು ಕೃಪಾಸಿಂಧುವಿಗೆ ಶಾಪವನ್ನು ನೀಡಿದ್ದರು. ನಿನ್ನ ಮದುವೆಯಾಗುತ್ತಿದ್ದಂತೆ ನಿನ್ನ ಮೃತ್ಯುವಾಗುತ್ತದೆ. ಇದು ಯಾವಾಗ ನಡೆದ ಘಟನೆ ಎಂದರೆ ಕೃಪಾಸಿಂಧು ಆಗ ರಾಜಕುಮಾರನಾಗಿದ್ದನು. ಅವನು ತುಂಬ ಚಿಕ್ಕವನಾಗಿದ್ದನು. ಚಿಕ್ಕ ವಯಸ್ಸಿನಲ್ಲಿಯೇ ರಾಜಕುಮಾರನು ಬೇಟೆಯಾಡುವ ಹುಚ್ಚನ್ನು ಬೆಳೆಸಿಕೊಂಡಿದ್ದನು. ಎಲ್ಲಿಯವರೆಗೆ ಒಂದಾದರೂ ಜಿಂಕೆಯನ್ನು ಬೇಟೆಯಾಡುವುದಿಲ್ಲವೋ ಅಲ್ಲಿಯವರೆಗೆ ಅವನು ಬೇಟೆಯಿಂದ ಹಿಂತಿರುಗುತ್ತಿರಲಿಲ್ಲ. ರಾಜಮಾತೆಯು ಹಲವಾರು ಬಾರಿ ರಾಜಕುಮಾರನಿಗೆ ಬುದ್ಧಿ ಹೇಳಿದ್ದಳು. ಮಗ, ಹಿಂಸೆ ಮಾಡುವುದು ತುಂಬ ತಪ್ಪು. ಇದೊಂದು ಕೆಟ್ಟ ವಿಚಾರ. ಕೇವಲ ನಮ್ಮ ಮನೋರಂಜನೆಗಾಗಿ ಯಾವುದೇ ಪ್ರಾಣಿಯನ್ನು ಕೊಲ್ಲುವುದು ನಮ್ಮ ಧರ್ಮವಲ್ಲ. ನೀನು ಈ ಹವ್ಯಾಸವನ್ನು ಬಿಟ್ಟುಬಿಡು. ನಿನ್ನ ಪ್ರಜೆಯ ಸುಖ ಸಂತೋಷಕ್ಕಾಗಿ ಗಮನವನ್ನು ಕೊಡು. ಆದರೆ ರಾಜಕುಮಾರನು ತನ್ನ ಅಮ್ಮನಲ್ಲಿ ಹೇಳಿದನು, ಅಮ್ಮ, ನಾವು ರಾಜವಂಶಸ್ಥರಾಗಿದ್ದೇವೆ. ನಮ್ಮ ಪೂರ್ವಜರು ಜನ್ಮ ಜನ್ಮಾಂತರಗಳಿಂದ ಯುದ್ಧ ಹಾಗೂ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಒಂದು ವೇಳೆ ಅಹಿಂಸೆಯ ಮಾರ್ಗದಲ್ಲಿ ನಾವು ಸಾಗಿದರೆ ಯಾವುದೇ ಸಾಧಾರಣ ವ್ಯಕ್ತಿಯೂ ಕೂಡ ನಮ್ಮನ್ನು ಸಿಂಹಾಸನದಿಂದ ಕೆಳಗಿಳಿಸಬಲ್ಲನು. ನಾನು ಬೇಟೆಯನ್ನು ಏಕೆ ಆಡುತ್ತೇನೆಂದರೆ ನಾನು ರಕ್ತವನ್ನು ನೋಡಿ ಹೆದರಿಕೊಳ್ಳಬಾರದು. ನಾಳೆ ಯಾರಾದರೂ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ಸಾವು ನೋವುಗಳಿಗೆ ನಾನು ಹೆದರಬಾರದು ಎಂದು ನಾನು ಹಾಗೆ ಮಾಡುತ್ತಿದ್ದೇನೆ. ಆಗ ರಾಜಮಾತೆ ಹೇಳಿದರು, ಮಗ, ಒಂದು ಮಿತಿಯವರೆಗೆ ನಿನ್ನ ಮಾತು ಸರಿ ಎಂದು ಹೇಳಬಹುದು. ನೀನು ಹೇಳುವುದು ಸಂಪೂರ್ಣವಾಗಿ ಸರಿಯಲ್ಲ. ಆದ್ದರಿಂದ ಬೇಟೆಯಾಡುವುದಕ್ಕೆ ಮಿತಿ ಇರಲಿ. ಆದಷ್ಟು ಬೇಟೆಯಾಡುವುದನ್ನು ಕಡಿಮೆ ಮಾಡು. ತಿಂಗಳಿಗೆ 1-2 ಬಾರಿ, ಆನಂತರ ಇದನ್ನು ಇನ್ನೂ ಕಡಿಮೆಗೊಳಿಸು. ವರ್ಷದಲ್ಲಿ 1-2 ಬಾರಿ ಮಾತ್ರ ಹೋಗುವುದು ಉಚಿತವೆನಿಸುತ್ತದೆ. ಆದರೆ ಯಾವಾಗಲೂ ಒಂದು ಮಾತನ್ನು ನೆನಪಿಟ್ಟುಕೋ. ಯಾವುದೇ ಸಂತ ಮಹಾತ್ಮರ ಆಶ್ರಮದ ಬಳಿ ಎಂದಿಗೂ ಬೇಟೆಯಾಡಬೇಡ. ಅಲ್ಲಿಯ ಸಾಧುಗಳು ತಮ್ಮ ಆಶ್ರಮದಲ್ಲಿ ಹಲವಾರು ಕಾಡಿನ ಪ್ರಾಣಿಗಳನ್ನು ಸಾಕಿ ಬೆಳೆಸಿ ಸಲಹುತ್ತಾರೆ. ಜಿಂಕೆ, ಹುಲಿ, ಬೆಕ್ಕು, ಇಲಿಯನ್ನು ಕೂಡ ಅವರು ಸಾಕುತ್ತಾರೆ. ನಿನಗೆ ಕಾಡಿನ ಪ್ರಾಣಿಗಳು ಯಾವುವು ಮತ್ತು ಆಶ್ರಮದ ಸಾಕುಪ್ರಾಣಿಗಳು ಯಾವುವು ಎನ್ನುವುದನ್ನು ಗುರುತು ಹಿಡಿಯಲು ಕೂಡ ಆಗುವುದಿಲ್ಲ.
ಆದ್ದರಿಂದ ಅಂತಹ ಸ್ಥಳಗಳಿಂದ ದೂರ ಇರುವುದೇ ಇದಕ್ಕೆ ಪರ್ಯಾಯವಾಗಿದೆ. ಆಗ ರಾಜಕುಮಾರನು ತಾಯಿಯಲ್ಲಿ ಹೇಳಿದನು, ಅಮ್ಮ, ನಾನು ಇದರ ಬಗ್ಗೆ ಸಂಪೂರ್ಣವಾಗಿ ಗಮನವಿಡುತ್ತೇನೆ. ಇದಾದ ಮೇಲೆ ರಾಜಕುಮಾರನು ಎಂದಾದರೂ ಬೇಟೆಯಾಡಲು ಹೋಗಬೇಕೆಂದರೆ ಋಷಿಗಳ ಆಶ್ರಮದಿಂದ ದೂರವೇ ಇರುತ್ತಿದ್ದನು. ಆದರೆ ಭಗವಂತನ ಲೀಲೆಯನ್ನು ಅರ್ಥ ಮಾಡಿಕೊಂಡವರು ಯಾರು? ಹಲವಾರು ಬಾರಿ ವ್ಯಕ್ತಿಯು ಸುರಕ್ಷಿತವಾಗಿರಲು ಬಯಸುತ್ತಾನೆ, ದೂರವಿರಲು ಬಯಸುತ್ತಾನೆ. ಆದರೂ ಅವನ ಹಣೆಬರಹದಲ್ಲಿ ಏನು ನಡೆಯಬೇಕು ಅದು ನಡೆದೇ തീರುತ್ತದೆ. ರಾಜಕುಮಾರನಿಗೆ 13 ವರ್ಷದವನಿದ್ದಾಗ ಒಂದು ದಿನ ಬೇಟೆಯಾಡಲು ಹೋದನು. ಆ ದಿನ ಅವನು ಅಮ್ಮನ ಮಾತನ್ನು ಮರೆತು ಹೋದನು. ಒಂದು ಸುಂದರವಾದ ಜಿಂಕೆಯು ಅವನ ಕಣ್ಣ ಮುಂದೆ ಬಂದಿತ್ತು. ಅವನು ಅದರ ಹಿಂದೆ ಸಾಗಿದನು. ಜಿಂಕೆಯು ವೇಗವಾಗಿ ಓಡಿತು. ಯಾವ ದಿಕ್ಕಿನಲ್ಲಿ ಅವನು ಓಡಿದ್ದನೋ ಆ ದಿಕ್ಕಿನಲ್ಲಿ ಮಹಾತ್ಮರ ಆಶ್ರಮವಿತ್ತು. ಆ ಜಿಂಕೆಯೂ ಕೂಡ ಮಹಾತ್ಮರ ಸಾಕು ಪ್ರಾಣಿಯಾಗಿತ್ತು. ಅವರು ಆ ಜಿಂಕೆಯನ್ನು ತಮ್ಮ ಪುತ್ರನಂತೆ ಪ್ರೀತಿಸುತ್ತಿದ್ದರು. ಆದರೆ ರಾಜಕುಮಾರನ ದೃಷ್ಟಿಯು ಕೇವಲ ಬೇಟೆಯಾಡುವುದರಲ್ಲಿತ್ತು. ರಾಜಕುಮಾರನಿಗೆ ಜಿಂಕೆಯನ್ನು ಬಿಟ್ಟು ಬೇರೇನೂ ಕಾಣುತ್ತಿರಲಿಲ್ಲ. ಆಶ್ರಮವಾಗಲಿ, ಮಹಾತ್ಮನಾಗಲಿ ಮತ್ತು ಯಾರ ಸೂಚನೆಯಾಗಲಿ ಅವನಿಗೆ ಕಾಣಿಸಲಿಲ್ಲ ಅಥವಾ ಕೇಳಿಸಲಿಲ್ಲ. ಅವನು ಓಡುತ್ತಾ ಬಂದು ಜಿಂಕೆಯ ಮೇಲೆ ಬಾಣದ ಪ್ರಹಾರ ಮಾಡಿದನು. ಜಿಂಕೆಯು ನರಳುತ್ತಾ ಚೀರಾಡುತ್ತಾ ಸಾಯುವ ಮೊದಲು ಮಹರ್ಷಿಗಳ ಮಡಲಿಗೆ ಬಂದು ಬಿದ್ದಿತ್ತು. ಮಹಾತ್ಮರ ಕ್ರೋಧವು ಈಗ ನಿಯಂತ್ರಣ ತಪ್ಪಿತ್ತು. ಆ ಸಮಯದಲ್ಲಿ ಮಹಾತ್ಮರು ಕ್ರೋಧದಲ್ಲಿ ಎಷ್ಟೊಂದು ಕೆಂಪಾಗಿದ್ದರು ಎಂದರೆ ಅವರು ರಾಜಕುಮಾರನನ್ನು ತಮ್ಮ ತಪೋಬಲದಿಂದ ಅಲ್ಲಿಯೇ ಭಸ್ಮ ಮಾಡಲು ಬಯಸಿದ್ದರು. ಆದರೆ ಅವರ ದೃಷ್ಟಿಯು ಆ ಚಿಕ್ಕ ಬಾಲಕನ ಮುಗ್ಧತೆಯ ಮೇಲೆ ಬೀಳುತ್ತಿದ್ದಂತೆ ಅವರು ತಮ್ಮ ಮೇಲೆ ಸಂಯಮ ತಂದುಕೊಂಡರು ಮತ್ತು ಹೇಳಿದರು, ನೀನು ನನ್ನ ಜಿಂಕೆಯ ವಧೆ ಮಾಡಿದ್ದೀಯಾ. ಆ ಜಿಂಕೆಯು ನನ್ನ ಪುತ್ರನ ಸಮಾನವಾಗಿತ್ತು. ಅದು ನನ್ನ ಹೃದಯದ ಒಂದು ಭಾಗವಾಗಿತ್ತು. ಅದು ನನ್ನ ತಪಸ್ಸಿನ ಜೊತೆಯಾಗಿತ್ತು. ನಿನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ಆದರೆ ನಿನ್ನ ಚಿಕ್ಕ ವಯಸ್ಸು ಹಾಗೂ ಮುಗ್ಧ ಮುಖವನ್ನು ನೋಡಿ ನನ್ನಲ್ಲಿ ನಿನ್ನ ಮೇಲೆ ಕರುಣೆ ಬಂದಿದೆ. ಆದರೂ ಮಹಾತ್ಮರು ಸ್ಪಷ್ಟವಾಗಿ ಹೇಳಿದರು, ಇದರ ಅರ್ಥ ನೀನು ನನ್ನ ಕೋಪದಿಂದ ತಪ್ಪಿಸಿಕೊಳ್ಳಬಹುದು ಎಂದು ಮಾತ್ರ ಅಂದುಕೊಳ್ಳಬೇಡ. ನೀನು ನನ್ನ ಶಾಪವನ್ನು ಎದುರಿಸಲೇಬೇಕು ಎಂದು ಹೇಳುತ್ತಿದ್ದಂತೆ ಮಹರ್ಷಿಗಳ ಬಾಯಿಂದ ಒಂದು ಭಯಾನಕ ವಾಕ್ಯ ಹೊರಬಂದಿತು. ಹೇ ರಾಜಕುಮಾರ, ಯಾವಾಗ ನಿನ್ನ ಮದುವೆಯಾಗುತ್ತದೆಯೋ ಅದೇ ದಿನ ನಿನ್ನ ಮೃತ್ಯು ನಿಶ್ಚಿತ. ಮಹಾತ್ಮರ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಅವರು ಮುಂದೆ ಹೇಳಿದರು, ನನ್ನ ಬಾಯಿಂದ ಇನ್ನೂ ಬೇರೆ ಬೇರೆ ವಿನಾಶಕಾರಿ ಮಾತುಗಳು ಹೊರಬರುವುದಕ್ಕಿಂತ ಮೊದಲು ನೀನು ನನ್ನ ಕಣ್ಣೆದುರಿಗಿಂದ ಈಗಲೇ ಹೊರಟು ಹೋಗು. ಮತ್ತೆಂದಿಗೂ ನನ್ನ ಮುಂದೆ ಬರುವ ಪ್ರಯಾಸವನ್ನು ಮಾಡಬೇಡ. ರಾಜಕುಮಾರನು ಮಹರ್ಷಿಗಳ ದಿವ್ಯ ಕೋಪವನ್ನು ನೋಡಿ ನಡುಗಿ ಹೋದನು. ಭಯಭೀತನಾಗಿ ಅವನು ತಕ್ಷಣ ಅಲ್ಲಿಂದ ಹೊರಟು ಹೋದನು. ಮಾರ್ಗ ಮಧ್ಯದಲ್ಲಿ ತನ್ನ ತಾಯಿಯ ಆ ಮಾತುಗಳು ಅವನಿಗೆ ಪದೇ ಪದೇ ನೆನಪಾಗತೊಡಗಿದವು. ಎಂದಿಗೂ ಮಹಾತ್ಮರ ಆಶ್ರಮದ ಬಳಿ ಹೋಗಬೇಡ ಎಂದು ಅಮ್ಮ ಮೊದಲೇ ಎಚ್ಚರಿಕೆಯನ್ನು ನೀಡಿದ್ದಳು. ಆದರೆ ಅದರ ಹೊರತಾಗಿಯೂ ಅದನ್ನು ನಿರ್ಲಕ್ಷಿಸಿ ನಾನು ಈಗ ಶಾಪವನ್ನು ಪಡೆದುಕೊಂಡೆ ಮತ್ತು ಈಗಂತೂ ಶಾಪ ತಟ್ಟಿತು. ಮಹರ್ಷಿಯ ಶಾಪದಂತೆ ರಾಜಕುಮಾರನು ತನ್ನ ಜೀವನ ಪರ್ಯಂತ ಮದುವೆಯಿಂದ ದೂರವೇ ಇರಬೇಕಾಯಿತು. ಅವನು ತುಂಬ ದುಃಖಿತನಾಗಿ ಅರಮನೆಗೆ ಮರಳಿದನು. ಅವನ ತಂದೆ ತಾಯಿಗಳು ಅವನ ಮುಖದ ಮೇಲಿನ ಉದಾಸೀನತೆಯನ್ನು ನೋಡಿ ತುಂಬ ಸ್ನೇಹಪೂರ್ವಕವಾಗಿ ಕೇಳಿದರು, ಮಗ, ಏನು ವಿಷಯ? ಆಗ ರಾಜಕುಮಾರ ನಡೆದ ಎಲ್ಲ ಘಟನೆಯ ವಿವರವನ್ನು ವಿಸ್ತಾರವಾಗಿ ಹೇಳಿದನು. ರಾಜನಿಗೆ ಗೊತ್ತಿತ್ತು, ಆ ಮಹಾತ್ಮರು ತುಂಬ ಕ್ರೋಧ ಸ್ವಭಾವದವರಾಗಿದ್ದರು. ಯಾವುದೇ ಸಾಧಾರಣ ವ್ಯಕ್ತಿಯು ಅವರ ಮುಂದೆ ಏನನ್ನೂ ಹೇಳಲು ಸಾಧ್ಯವಿರಲಿಲ್ಲ. ಆದರೂ ತನ್ನ ಪುತ್ರನ ರಕ್ಷಣೆಗಾಗಿ ಅವನು ತನ್ನ ರಾಣಿಯನ್ನು ಆ ಮಹಾತ್ಮರ ಬಳಿಗೆ ಕಳುಹಿಸಿಕೊಟ್ಟನು. ಆದರೆ ಮಹಾತ್ಮ ಇನ್ನೂ ಕೂಡ ಅಪಾರ ಕ್ರೋಧದಲ್ಲಿದ್ದರು. ಅವರು ರಾಣಿಯಲ್ಲಿ ಹೇಳಿದರು, ಅರಮನೆಯ ಯಾವುದೇ ಸದಸ್ಯರ ಬಗ್ಗೆಯೂ ಈಗ ನನ್ನ ಹೃದಯದಲ್ಲಿ ಯಾವುದೇ ಕನಿಕರವಿಲ್ಲ. ನನ್ನ ಬಾಯಿಂದ ಮತ್ತೆ ಬೇರೆ ಏನಾದರೂ ಶಾಪ ಹೊರಬರುವ ಮೊದಲೇ ನೀನು ಈಗಲೇ ಹೊರಟು ಹೋಗು. ಮತ್ತೆಂದಿಗೂ ಈ ಸ್ಥಾನಕ್ಕೆ ಬರುವ ಚೇಷ್ಟೆಯನ್ನು ಮಾಡಬೇಡ. ರಾಜನು ಇದರಿಂದ ತುಂಬ ಚಿಂತೆಗೊಳಗಾದನು. ರಾಜನು ತನ್ನ ರಾಜದೂತರು ಹಾಗೂ ಸೇವಕರನ್ನು ಪದೇ ಪದೇ ಆ ಮಹಾತ್ಮರ ಬಳಿಗೆ ಕಳುಹಿಸಿಕೊಡುತ್ತಿದ್ದನು. ಯಾವುದಾದರೂ ಇದಕ್ಕೆ ಪ್ರಾಯಶ್ಚಿತ್ತ ದೊರೆಯಲಿ ಎಂದು ಅಂದುಕೊಳ್ಳುತ್ತಿದ್ದನು. ಆದರೆ ಮಹಾತ್ಮರು ತಮ್ಮ ಮಾತಿನ ಮೇಲೆ ದೃಢವಾಗಿದ್ದರು. ಈ ಚಿಂತೆಯಲ್ಲಿ ರಾಜನ ಹೃದಯವು ಒಡೆದು ಹೋಯಿತು. ಒಂದು ದಿನ ಅವರು ರೋಗಗ್ರಸ್ತರಾಗಿ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಅವರ ಅಕಾಲ ಮೃತ್ಯುವಾಯಿತು. ರಾಜನಿಗೆ ಬೇರೆ ಯಾವ ಪುತ್ರನೂ ಕೂಡ ಇರಲಿಲ್ಲ. ಆದ್ದರಿಂದ ಏಕಾಂಗಿಯಾಗಿ ರಾಜಕುಮಾರ ಕೃಪಾಸಿಂಧುವೇ ರಾಜಗದ್ದುಗೆಯನ್ನು ಏರಿದನು. ಆದರೆ ಮಹಾತ್ಮನ ಶಾಪದ ಕಾರಣದಿಂದಾಗಿ ಅವನು ಮದುವೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮದುವೆ ಮಾಡಿಕೊಂಡರೂ ಕೂಡ ಅದೇ ದಿನ ಅವನ ಮೃತ್ಯು ನಿಶ್ಚಯವಾಗಿತ್ತು. ಈಗ ರಾಣಿ ಇಲ್ಲದೆ, ಉತ್ತರಾಧಿಕಾರಿ ಇಲ್ಲದೆ ರಾಜಭಾರ ಹೇಗೆ ನಡೆಸುವುದು? ಇದೇ ಚಿಂತೆಯು ರಾಜಮಾತೆಯನ್ನು ಕಾಡತೊಡಗಿತು. ಪ್ರತಿಯೊಬ್ಬ ತಾಯಿಯ ಕನಸೇನೆಂದರೆ ನನ್ನ ಮಗನು ಬೇಗ ಮದುವೆಯಾಗಲಿ, ಅವನಿಗೆ ಒಬ್ಬಳು ಸುಂದರ ಸಂಸ್ಕಾರಿ ಪತ್ನಿ ದೊರೆಯಲಿ ಎಂದು ಅಂದುಕೊಳ್ಳುತ್ತಾಳೆ. ಆದರೆ ಇಲ್ಲಂತೂ ವಿಧಿಯು ಎಲ್ಲವನ್ನು ತಿರುವು ಮುರುವು ಮಾಡಿತ್ತು.
ಮಹಾತ್ಮರು ಹಲವು ಬಾರಿ ತಿರಸ್ಕರಿಸಿದರೂ ರಾಜಮಾತೆಯು ಮಹಾತ್ಮರನ್ನು ಭೇಟಿಯಾಗಲು ಪದೇ ಪದೇ ಹೋಗುತ್ತಿದ್ದಳು. ಆದರೆ ಮಹಾತ್ಮರು ಈಗ ಅವಶ್ಯವಾಗಿ ತಣ್ಣಗಾಗಿದ್ದರು. ಆದರೆ ಅವರು ಯಾವುದೇ ಮಾತನ್ನು ಕೇಳಲು ತಯಾರಿರಲಿಲ್ಲ. ತಾವು ನೀಡಿದ ಶಾಪವನ್ನು ಮರಳಿ ತೆಗೆದುಕೊಳ್ಳಲಿಲ್ಲ, ಅಥವಾ ಹಿಂತೆಗೆದುಕೊಳ್ಳಲು ಕೂಡ ತಯಾರಾಗಲಿಲ್ಲ, ಅಥವಾ ಉಪಾಯ ಸೂಚಿಸಲು ಕೂಡ ತಯಾರಾಗಲಿಲ್ಲ. ರಾಜ್ಯದ ವೃದ್ಧ ಮಂತ್ರಿಯೂ ಕೂಡ ಹಲವಾರು ಬಾರಿ ವಿನಮ್ರವಾಗಿ ಮಹಾತ್ಮರ ಬಳಿ ಬಂದನು. ಜೋಡಿಸಿದ ಕೈಗಳಿಂದ ಪ್ರಾರ್ಥನೆ ಮಾಡಿದನು. ಹೇ ಮಹಾತ್ಮರೇ, ನೀವಂತೂ ಕರುಣಾಸಾಗರರಾಗಿದ್ದೀರಿ. ನಮ್ಮ ರಾಜಕುಮಾರನ ಮೇಲೆ ಕೃಪೆ ತೋರಿ. ಈ ತಪ್ಪು ನಡೆದಾಗ ನಮ್ಮ ರಾಜಕುಮಾರನು ತುಂಬ ಚಿಕ್ಕವನಾಗಿದ್ದನು. ಯಾವುದೇ ತಪಸ್ವಿಯ ಆಶ್ರಮದ ಬಳಿಯಲ್ಲಿ ಬೇಟೆಯಾಡಬಾರದು ಎಂದು ಅವನಿಗೆ ಗೊತ್ತಿರಲಿಲ್ಲ. ಅಜ್ಞಾನದಿಂದ ಅವನಿಂದ ಈ ಪಾಪ ನಡೆದು ಹೋಗಿದೆ. ಈಗ ನೀವು ಕೃಪೆ ತೋರಿ ಈ ಅಪರಾಧವನ್ನು ಕ್ಷಮಿಸಿ. ಅವನು ಈ ಶಾಪದಿಂದ ಮುಕ್ತನಾಗುವಂತಹ ಯಾವುದಾದರೂ ಉಪಾಯವನ್ನು ಹೇಳಿ. ಆದರೆ ಮಹಾತ್ಮರು ತನ್ನ ಶಾಪಕ್ಕೆ ಬದ್ಧರಾಗಿ ಉಳಿದರು. ಅವರು ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದರು, ನೀವು ಇಲ್ಲಿಂದ ಹೊರಟು ಹೋಗಿ. ನಾನು ಆ ರಾಜನ ಮೇಲೆ ಯಾವುದೇ ದಯೆ ತೋರಿಸುವುದಿಲ್ಲ. ಅವನ ವಂಶವೂ ಕೂಡ ನಷ್ಟವಾಗಲೇಬೇಕು. ಇದರಿಂದಲೇ ಈ ರಾಜ್ಯಕ್ಕೆ ಒಳ್ಳೆಯದಾಗುತ್ತದೆ. ಒಂದು ವೇಳೆ ಅವನ ವಂಶ ಮುಂದುವರಿಯದೆ ಹೋದರೆ ಅವನ ರಾಜ್ಯದಿಂದಲೇ ಯಾವುದಾದರೂ ಒಳ್ಳೆಯ ವ್ಯಕ್ತಿ ರಾಜ್ಯವನ್ನು ಆಳಲು ಮುಂದೆ ಬರಲಿ, ಹಾಗೂ ಅವನೇ ರಾಜನಾಗಲಿ. ಮಹಾಮಂತ್ರಿ ತುಂಬ ದುಃಖಿತನಾಗಿ ಅಲ್ಲಿಂದ ಮರಳಿ ಬಂದನು. ರಾಜಮಾತೆಯು ಕೂಡ ಮಹಾತ್ಮರು ತಮ್ಮ ಶಾಪದಿಂದ ಹಿಂದೆ ಸರಿಯುವುದಿಲ್ಲ ಎಂದು ತುಂಬ ದುಃಖಿತಳಾದಳು. ಆದರೂ ರಾಜಮಾತೆಯು ಛಲವನ್ನು ಬಿಡಲಿಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ತೀವ್ರ ಬರಗಾಲ ಉಂಟಾಯಿತು. ಹೊಲ ಗದ್ದೆಗಳಲ್ಲಿ ಬೆಳೆ ಬರಲಿಲ್ಲ. ರಾಜ್ಯದಲ್ಲಿ ಜನರು ಆಹಾರ ಧಾನ್ಯಗಳ ಸಂಗ್ರಹಣೆಯೂ ಕೂಡ ಮಾಡಿರಲಿಲ್ಲ. ಈಗ ಅವರ ಮನೆಯಲ್ಲಿ ತಿನ್ನಲು ಕೂಡ ಏನೂ ಇರಲಿಲ್ಲ. ಪ್ರಜೆಗಳ ಕಣ್ಣುಗಳು ಈಗ ರಾಜ್ಯ ದರ್ಬಾರ್ನ ಕಡೆಗೆ ನೆಟ್ಟಿದ್ದವು. ರಾಜಮಾತೆಯು ತಕ್ಷಣ ಹಸಿದವರಿಗಾಗಿ ಭೋಜನಾಲಯದ ಡೇರೆಗಳನ್ನು ಹಾಕಿಸಿದಳು. ಬಡ ರೈತರಿಗಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಯಾರು ಉಪವಾಸವಿರಬಾರದೆಂದು ಇಡೀ ರಾಜಕೋಶವನ್ನು ಹೊರತೆಗೆಯಲಾಯಿತು. ಅತ್ತ ಕಡೆ ಮಹಾತ್ಮರ ಒಬ್ಬ ಶಿಷ್ಯ ಉತ್ತಮ್ ಎನ್ನುವವನು ಪ್ರತಿದಿನ ರಾಜ್ಯಕ್ಕೆ ಭಿಕ್ಷೆ ಬೇಡಲು ಬರುತ್ತಿದ್ದನು. ಭಿಕ್ಷೆ ಬೇಡಿ ಆಶ್ರಮಕ್ಕೆ ಮರಳಿ ಬರುತ್ತಿದ್ದನು. ಆದರೀಗ ಹಳ್ಳಿಯಲ್ಲಿ ಎಂತಹ ಸಮಯ ಬಂದಿತ್ತು ಎಂದರೆ ಜನರೇ ಸ್ವತಃ ಏನೂ ಇಲ್ಲದೆ ಹಸಿವಿನಿಂದ ಬಳಲಿದ್ದರು. ಎಂದ ಮೇಲೆ ಭಿಕ್ಷೆ ಎಲ್ಲಿಂದ ಕೊಡುತ್ತಿದ್ದರು? ಒಂದು ದಿನ ವಯಸ್ಸಾದ ಬ್ರಾಹ್ಮಣನು ಉತ್ತಮನಲ್ಲಿ ಹೇಳಿದನು, ಹೇ ಬಾಲಕ, ನೀನು ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದೀಯಾ? ಈಗ ಇಲ್ಲಿ ಯಾರೂ ನಿನಗೆ ಭಿಕ್ಷೆ ನೀಡುವ ಸ್ಥಿತಿಯಲ್ಲಿಲ್ಲ. ಈಗ ಎಲ್ಲರಿಗೂ ಗೊತ್ತಾಗಿತ್ತು, ಬರಗಾಲದ ಕಾರಣದಿಂದಾಗಿ ಯಾರ ಹೊಟ್ಟೆಯೂ ತುಂಬುತ್ತಿರಲಿಲ್ಲ, ಅಥವಾ ತಮ್ಮ ಮಕ್ಕಳ ಹೊಟ್ಟೆಯೂ ಕೂಡ ತುಂಬುತ್ತಿರಲಿಲ್ಲ. ಎಲ್ಲರೂ ಪ್ರತಿದಿನ ರಾಜದರ್ಬಾರಿನ ಸುತ್ತಲೂ ಸುತ್ತಾಡತೊಡಗಿದರು, ಏಕೆಂದರೆ ಅಲ್ಲಿಯೇ ಸ್ವಲ್ಪ ಅನ್ನ ದೊರೆಯುತ್ತಿತ್ತು. ಆಗ ಹಳ್ಳಿಯ ಕೆಲವರು ಮಹಾತ್ಮರ ಶಿಷ್ಯ ಉತ್ತಮನಲ್ಲಿ ಹೇಳಿದರು, ನೀನೇಕೆ ಪ್ರತಿದಿನ ಹಳ್ಳಿಯಲ್ಲಿ ಸುತ್ತಾಡುತ್ತಿದ್ದೀಯಾ? ನೀನಂತೂ ಮಹಾತ್ಮರ ಶಿಷ್ಯನಾಗಿದ್ದೀಯಾ. ನಿನಗಂತೂ ಯಾರೂ ಕೂಡ ರಾಜಮಹಲಿಗೆ ಹೋಗಲು ತಡೆಯುವುದಿಲ್ಲ. ಸೀದಾ ರಾಜದರ್ಬಾರಿಗೆ ಹೋಗು ಮತ್ತು ರಾಜಮಾತೆಯಲ್ಲಿ ಭಿಕ್ಷೆಯನ್ನು ಕೇಳು. ಉತ್ತಮನಿಗೂ ಕೂಡ ಇದು ಅರ್ಥವಾಯಿತು. ಅವನು ಯೋಚಿಸಿದನು, ವಾಸ್ತವದಲ್ಲಿ ನಾನು ನಿಜವಾಗಿಯೂ ಹೀಗೆ ಹಳ್ಳಿ ಸುತ್ತಾಡಿ ತುಂಬ ಸುಸ್ತಾಗುತ್ತಿದ್ದೇನೆ. ಈಗ ಸೀದಾ ನಾನು ರಾಜದರ್ಬಾರಿಗೆ ಹೋಗುತ್ತೇನೆ ಎಂದು ಯೋಚಿಸಿ ಮಹಾತ್ಮರ ಶಿಷ್ಯ ಉತ್ತಮನು ರಾಜದರ್ಬಾರಿನ ಕಡೆ ನಡೆದನು. ಅವನು ದರ್ಬಾರಿಗೆ ಬಂದು ತಲುಪಿದಾಗ ಆ ಸಮಯದಲ್ಲಿ ರಾಜಮಾತೆಯು ರಾಜ ದರ್ಬಾರಿನಲ್ಲೇ ಇದ್ದಳು. ಉತ್ತಮನು ಕೈಜೋಡಿಸಿ ಹೇಳಿದನು, ರಾಜಮಾತೆಯೇ, ನಾನು ಕಾಡಿನಲ್ಲಿರುವ ಮಹಾತ್ಮರ ಶಿಷ್ಯನಾಗಿದ್ದೇನೆ. ನಾನು ನಿಮ್ಮಲ್ಲಿ ಭಿಕ್ಷೆ ಬೇಡಲು ಬಂದಿದ್ದೇನೆ. ಇದನ್ನು ಕೇಳುತ್ತಲೇ ರಾಜಮಾತೆಯ ಮುಖದ ಮೇಲೆ ಹೊಳಪು ಮೂಡಿತು. ಅವಳು ಮನದಲ್ಲೇ ಏನನ್ನೋ ಯೋಚಿಸತೊಡಗಿದಳು. ಮತ್ತೆ ಹೇಳಿದಳು, ಹೇ ಶಿಷ್ಯ, ಇಂದು ತುಂಬ ವರ್ಷಗಳ ನಂತರ ಮಹಾತ್ಮರ ಆಶ್ರಮದಿಂದ ಒಬ್ಬರು ಸಾಧುಗಳು ನಮ್ಮ ಆಸ್ಥಾನಕ್ಕೆ ಕಾಲಿಟ್ಟಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೇನೆ. ನಾನು ನಿನಗೆ ಏನು ಬೇಕೋ ಅದನ್ನು ಕೊಡುತ್ತೇನೆ. ಆದರೆ ಅದಕ್ಕೂ ಮೊದಲು ನನ್ನ ಒಂದು ಚಿಕ್ಕ ಕುತೂಹಲವನ್ನು ಶಾಂತಗೊಳಿಸು. ಆಗ ಶಿಷ್ಯನು ಕೈಜೋಡಿಸಿ ತಲೆಯನ್ನು ಬಾಗಿಸಿ ಏನೆಂದು ಕೇಳಿದನು. ಆಗ ರಾಜಮಾತೆಯು ಹೇಳಿದಳು, ಯಾವಾಗಲೂ ಮಹಾತ್ಮರು ಸಿಟ್ಟಾಗಿರುತ್ತಾರೆಯೇ, ಅಥವಾ ಯಾರೊಂದಿಗಾದರೂ ಸ್ನೇಹದಿಂದ ಇರುತ್ತಾರೆಯೇ? ಅವರಿಗೆ ಅತಿ ಹೆಚ್ಚು ಪ್ರಿಯವಾದುದು ಯಾವುದು? ಆಗ ಶಿಷ್ಯ ಹೇಳಿದನು, ಓ ರಾಜಮಾತೆಯೇ, ಮಹಾತ್ಮರು ತುಂಬ ದಯಾಳು ಆಗಿದ್ದಾರೆ. ಆದರೆ ಯಾರ ಮೇಲಾದರೂ ಕೋಪ ಮಾಡಿಕೊಂಡರೆ ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಅವರು ಯಾರ ಮೇಲೆ ಕೋಪಗೊಳ್ಳುತ್ತಾರೋ ಮತ್ತೊಮ್ಮೆ ಅವರನ್ನು ಆಶ್ರಮದ ಬಳಿ ಸುಳಿಯಲು ಕೂಡ ಬಿಡುವುದಿಲ್ಲ. ಅವರನ್ನು ನೋಡಿದರೆ ಮತ್ತೆ ಮತ್ತೆ ಕೋಪಿಸಿಕೊಳ್ಳುತ್ತಾರೆ. ಒಂದೊಮ್ಮೆ ಯಾವುದೇ ಶಿಷ್ಯರು ಕೂಡ ತಪ್ಪನ್ನು ಮಾಡಿದರೆ ಅವರನ್ನು ಆಶ್ರಮದಿಂದ ಹೊರಹಾಕಲಾಗುತ್ತದೆ. ಆನಂತರ ಅವನು ಮುಗುಳ್ನಕ್ಕೂ ಹೇಳಿದನು, ಆದರೆ ಅವರಿಗೆ ತುಂಬ ಪ್ರಿಯವಾದವರು ಒಬ್ಬರಿದ್ದಾರೆ. ಅವರನ್ನು ಮಹಾತ್ಮರು ತುಂಬ ಪ್ರೀತಿಸುತ್ತಾರೆ. ಅವರ ಮೇಲೆ ಅವರು ಎಂದಿಗೂ ಕೋಪಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಅವರೇ ಕೋಪಿಸಿಕೊಂಡರೆ ಮಹಾತ್ಮರೇ ಅವರನ್ನು ಸಾಂತ್ವನಗೊಳಿಸುತ್ತಿರುತ್ತಾರೆ. ಆಗ ರಾಜಮಾತೆಯು ಉತ್ಸುಕತೆಯಿಂದ ಕೇಳಿದಳು, ಅವರು ಯಾರು?
ಅವರಿಂದ ಮಹಾತ್ಮರು ಸಂತೋಷವಾಗಿರುತ್ತಾರೆಯೇ? ಆಗ ಶಿಷ್ಯ ಹೇಳಿದನು, ಮಾತಾ, ಅವರೇ ಮಹಾತ್ಮರ ಮಗಳು ಗೀತಾಂಜಲಿ. ಮಹಾತ್ಮರು ಅವಳನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಈಗ ಅವಳು ದೊಡ್ಡವಳಾಗಿದ್ದಾಳೆ, ಆದರೆ ಈಗಲೂ ಅವಳು ಚಿಕ್ಕ ಮಕ್ಕಳಂತೆ ಹಠ ಮಾಡುತ್ತಾಳೆ. ಇಂದಿನ ದಿನಗಳಲ್ಲಿ ಮಹಾತ್ಮರು ಅವಳ ಮದುವೆಯ ಬಗ್ಗೆ ಚಿಂತಿತರಾಗಿದ್ದಾರೆ. ಆದರೆ ಗೀತಾಂಜಲಿಯು ಈಗಲೇ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾಳೆ. ಅವಳಂತೂ ಸಾಧ್ವಿಯಾಗಲು ಬಯಸಿದ್ದಾಳೆ. ಇಷ್ಟೇ ವಿಷಯವನ್ನು ರಾಜಮಾತೆಯು ತಿಳಿದುಕೊಳ್ಳಬೇಕೆಂದಿದ್ದಳು. ಅವಳ ಮನಸ್ಸಿನಲ್ಲಿ ಈಗ ಒಂದು ಹೊಸ ಆಸೆಯು ಮೂಡಿತು. ಆಗ ರಾಜಮಾತೆಯು ಶಿಷ್ಯನಲ್ಲಿ ಹೇಳಿದಳು, ಈಗ ನಿನಗೇನು ಬೇಕು ಹೇಳು. ಆಗ ಶಿಷ್ಯನು ಹೇಳಿದನು, ಮಾತೆ, ನನಗೆ ಹೆಚ್ಚಿಗೆ ಏನು ಬೇಡ. ಕೃಪೆ ತೋರಿ ಒಂದು ಚೀಲ ಧಾನ್ಯವನ್ನು ನೀಡಿ. ರಾಜಮಾತೆಯು ತುಂಬ ಪ್ರೀತಿಯಿಂದ ಅವನಿಗೆ ಧಾನ್ಯವನ್ನು ನೀಡಿದರು ಮತ್ತು ಅವನನ್ನು ಖುಷಿಯಿಂದ ಕಳುಹಿಸಿಕೊಟ್ಟರು. ರಾಜಮಾತೆಯು ತನ್ನ ಕೋಣೆಗೆ ಹೋದರು. ತನ್ನ ಪುತ್ರ ಕೃಪಾಸಿಂಧುವನ್ನು ಕರೆಸಿದರು ಮತ್ತು ಹೇಳಿದರು, ಮಗ, ನಾನು ತುಂಬ ವಿಚಾರವನ್ನು ಮಾಡಿದ್ದೇನೆ. ಈಗ ನಿನ್ನ ಮದುವೆ ಮಾಡಲು ಒಂದು ದಾರಿಯನ್ನು ಹುಡುಕಿದ್ದೇನೆ. ಆಗ ಕೃಪಾಸಿಂಧು ಹೇಳಿದನು, ಅಮ್ಮ, ನಾನು ಯಾವುದೇ ಸಾಧಾರಣ ಮಹಿಳೆಯೊಂದಿಗೆ ಕೂಡ ಮದುವೆಯಾಗಲು ಸಾಧ್ಯವಿಲ್ಲ. ಆಗ ರಾಜಮಾತೆ ಹೇಳಿದಳು, ಇಂಥ ಮೂರ್ಖತನದ ಮಾತುಗಳನ್ನು ಎಂದಿಗೂ ಆಡಬೇಡ. ಇದಕ್ಕೆ ಪರ್ಯಾಯ ಉಪಾಯವನ್ನು ಹೇಳುವುದಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೇನೆ. ಕಾಡಿನಲ್ಲಿರುವ ಮಹಾತ್ಮರಿಗೆ ಒಬ್ಬಳು ಮಗಳಿದ್ದಾಳೆ. ಅವಳ ಹೆಸರು ಗೀತಾಂಜಲಿ. ಮಹಾತ್ಮರು ತಮ್ಮ ಮಗಳನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಒಂದು ವೇಳೆ ನೀನು ಹೇಗಾದರೂ ಮಾಡಿ ಅವಳನ್ನು ನಿನ್ನ ವಶಕ್ಕೆ ತೆಗೆದುಕೊಂಡರೆ, ನೀನು ಅವಳನ್ನು ನಿಜವಾಗಲೂ ಪ್ರೀತಿಸುತ್ತೀಯಾ ಎಂದು ಅವಳಲ್ಲಿ ವಿಶ್ವಾಸ ಮೂಡಿಸಿದರೆ, ಅವಳು ಕೂಡ ನಿನ್ನನ್ನು ಪ್ರೀತಿಸತೊಡಗಿದರೆ, ನಾನು ನಿನ್ನ ವಿವಾಹದ ಪ್ರಸ್ತಾಪವನ್ನು ಮಹಾತ್ಮರಲ್ಲಿ ಇಡಲು ಸಾಧ್ಯವಾಗುತ್ತದೆ. ಮಹಾತ್ಮರು ಈ ಪ್ರಸ್ತಾಪವನ್ನು ಸ್ವೀಕರಿಸಿದರೆ ಸ್ವತಃ ಮಹಾತ್ಮರೇ ಈ ಶಾಪಕ್ಕೆ ಏನಾದರೂ ಪರಿಹಾರವನ್ನು ಕಂಡುಹಿಡಿಯುತ್ತಾರೆ. ಈ ಶಾಪದಿಂದ ಮುಕ್ತಿ ಪಡೆಯಲು ನಿನಗೆ ಉಳಿದಿರುವ ದಾರಿಯೆಂದರೆ ಇದೊಂದೇ ಆಗಿದೆ. ಆಗ ಕೃಪಾಸಿಂಧು ವಿನಮ್ರ ಸ್ವರದಲ್ಲಿ ಹೇಳಿದನು, ಅಮ್ಮ, ಇದಂತೂ ನನಗೆ ಒಂದು ಮೋಸದ ಜಾಲದಂತೆ ಕಾಣುತ್ತಿದೆ. ಇದಂತೂ ನಾವು ಅವರಿಗೆ ಮೋಸ ಮಾಡಿದಂತೆ ಆಗುತ್ತದೆ. ಆಗ ರಾಜಮಾತೆಯು ತುಂಬ ಶಾಂತ ಹಾಗೂ ಸ್ನೇಹ ಸ್ವರದಿಂದ ಉತ್ತರಿಸಿದಳು, ಮಗ, ಇದು ಯಾವುದೇ ಜಾಲವಲ್ಲ. ನಾನು ನಿನ್ನೊಂದಿಗೆ ಯಾವುದೇ ಮೋಸತನದ ಮಾತನಾಡುತ್ತಿಲ್ಲ. ನಾನು ನಿನ್ನಲ್ಲಿ ಇಷ್ಟೇ ಹೇಳುತ್ತಿದ್ದೇನೆ, ನೀನು ಗೀತಾಂಜಲಿಯನ್ನು ನಿಜವಾಗಿ ಪ್ರೀತಿಸು. ಮನಸಾರೆ ಅವಳನ್ನು ಪ್ರೀತಿಸಿ ನಿನ್ನ ಅರ್ಧಾಂಗಿನಿಯಾಗಿ ಮಾಡಿಕೊ. ಯಾವುದೇ ಸ್ತ್ರೀಯನ್ನು ಮನಸಾರೆ ಪ್ರೀತಿಸಿ ತನ್ನವಳನ್ನಾಗಿ ಮಾಡಿಕೊಂಡು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡರೆ ಇದು ಹೇಗೆ ಮೋಸದ ಜಾಲವಾಗುತ್ತದೆ? ಇದು ಎಂದಿಗೂ ಯಾವುದೇ ಪಾಪವಾಗುವುದಿಲ್ಲ. ಮಗ, ಪ್ರೇಮ ಎಂಬುದು ಒಂದು ಪೂಜೆಯಂತೆ. ಯಾವಾಗ ಒಬ್ಬ ಪುರುಷನು ತನ್ನ ಪ್ರೇಮಿಯನ್ನೇ ಪತ್ನಿಯನ್ನಾಗಿ ಸ್ವೀಕರಿಸುತ್ತಾನೋ ಅಂಥ ಪುರುಷನು ಎಲ್ಲಕ್ಕಿಂತ ದೊಡ್ಡ ಪುಣ್ಯವನ್ನು ಮಾಡುತ್ತಾನೆ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯದ ರಾಣಿಯಾಗುವುದು ಗೀತಾಂಜಲಿಗೂ ಕೂಡ ಒಂದು ದೊಡ್ಡ ಸೌಭಾಗ್ಯದಂತೆ ಆಗುತ್ತದೆ. ಮಗ, ಒಂದು ನೆನಪಿಟ್ಟುಕೋ, ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಭಗವಂತನ ನಿವಾಸವಾಗುತ್ತದೆ. ಎಲ್ಲಿ ಕ್ರೋಧ, ಕಠೋರತೆ ಮತ್ತು ಕಲಹ ಇರುತ್ತದೆಯೋ ಅಲ್ಲಿ ರಾಕ್ಷಸನಿರುತ್ತಾನೆ. ಆದ್ದರಿಂದ ನೀನು ಪ್ರೇಮದ ಮಾರ್ಗದಿಂದ ಸಾಗು. ನೀನು ಮೊದಲು ಜನರನ್ನು, ಸಕಲ ಪ್ರಾಣಿ ಪಕ್ಷಿಗಳನ್ನು, ಸಕಲ ಜೀವಜಂತುಗಳನ್ನು ಪ್ರೀತಿ ಮಾಡುವುದನ್ನು ಕಲಿ. ನೀನು ಹಾಗೆ ಮಾಡಿದರೆ ಗೀತಾಂಜಲಿ ಸ್ವತಃ ನಿನ್ನ ಬಳಿ ಚುಂಬಕದಂತೆ ಆಕರ್ಷಿತವಾಗುತ್ತಾಳೆ. ಕೃಪಾಸಿಂಧುವು ಅಮ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದನು ಮತ್ತು ಅದನ್ನು ಮನಸ್ಸಿಗೆ ಹಾಕಿಕೊಂಡು ಈಗ ಅವನು ಪ್ರತಿದಿನ ಕಾಡಿಗೆ ಹೋಗತೊಡಗಿದನು. ಆದರೆ ಈ ಬಾರಿ ಅವನು ಯಾವುದೇ ಪ್ರಾಣಿಯ ಬೇಟೆಯಾಡಲು ಹೋಗದೆ ಆ ಕನ್ಯೆಯನ್ನು ವಶಪಡಿಸಿಕೊಳ್ಳಲು ಕಾಡಿಗೆ ಹೋಗತೊಡಗಿದನು. ಮಹಾತ್ಮರ ಆಶ್ರಮದ ಉತ್ತರ ದಿಕ್ಕಿಗೆ ಒಂದು ಸರೋವರವಿತ್ತು. ಅವನು ಪ್ರತಿದಿನ ಮಹಾತ್ಮರ ಪುತ್ರಿ ಗೀತಾಂಜಲಿಯು ಆ ಸರೋವರಕ್ಕೆ ನೀರನ್ನು ತೆಗೆದುಕೊಂಡು ಹೋಗಲು ಬರುತ್ತಿರುವುದನ್ನು ನೋಡುತ್ತಿದ್ದನು. ಅವಳು ಸ್ನಾನ ಮಾಡುತ್ತಿದ್ದಳು, ಹೂಗಳನ್ನು ಕೀಳುತ್ತಿದ್ದಳು, ಹಣ್ಣನ್ನು ಕಿತ್ತು ತಿನ್ನುತ್ತಿದ್ದಳು. ಎಂದಿಗೂ ಅವಳು ಆ ಕಡೆ ಈ ಕಡೆ ನೋಡುತ್ತಿರಲಿಲ್ಲ. ತನ್ನ ಲೋಕದಲ್ಲಿ ಅವಳು ಮಗ್ನಳಾಗಿರುತ್ತಿದ್ದಳು. ಅಮ್ಮನ ಮಾತನ್ನು ಒಪ್ಪಿಕೊಂಡು ಪ್ರತಿದಿನ ಕೃಪಾಸಿಂಧುವು ಒಮ್ಮೊಮ್ಮೆ ಮಹಾತ್ಮರ ಆಶ್ರಮದ ಸುತ್ತ ಸುತ್ತಾಡಿದರೆ ಮತ್ತೊಮ್ಮೆ ಸರೋವರದ ಬಳಿ, ಇನ್ನೊಮ್ಮೆ ಗೀತಾಂಜಲಿಯ ಮುಂದೆ ಬಂದು ನಿಲ್ಲುತ್ತಿದ್ದನು. ಆದರೆ ಅವಳು ಅವನ ಕಡೆಗೆ ನೋಡದೆ ದಾರಿಯನ್ನು ಬದಲಿಸುತ್ತಿದ್ದಳು. ತಲೆ ತಗ್ಗಿಸಿಕೊಂಡು ಹೊರಟು ಹೋಗುತ್ತಿದ್ದಳು. ಒಮ್ಮೆಯೂ ಕೂಡ ಅವಳು ಕೃಪಾಸಿಂಧುವಿನ ಕಡೆಗೆ ದೃಷ್ಟಿಯನ್ನು ಹರಿಸಲಿಲ್ಲ. ಕೃಪಾಸಿಂಧುವು ಚಿಂತಿತನಾಗಿ ಮರಳಿ ಬಂದನು ಮತ್ತು ಅಮ್ಮನಲ್ಲಿ ಹೇಳಿದನು, ಅಮ್ಮ, ಗೀತಾಂಜಲಿಯ ಮುಂದೆ ನನ್ನದೇನು ನಡೆಯುವುದಿಲ್ಲ. ಗೀತಾಂಜಲಿಯು ತನ್ನ ತಂದೆಗಿಂತಲೂ ಮಹಾ ತಪಸ್ವಿಯಂತೆ ತೋರುತ್ತಿದ್ದಾಳೆ. ಅವಳ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂದು ಅವಳಿಗೂ ಕೂಡ ಧ್ಯಾನವಿರುವುದಿಲ್ಲ. ಅವಳು ತಪಸ್ಸಿನಲ್ಲಿ ಅಷ್ಟೊಂದು ಮಗ್ನಳಾಗಿರುತ್ತಾಳೆ. ಅವಳಂತೂ ಈ ಜಗತ್ತಿನಿಂದ ವಿಮುಖಳಾಗಿ ಬೇರೆಯೇ ದಾರಿಯಲ್ಲಿ ಸಾಗುತ್ತಿದ್ದಾಳೆ ಎಂದು ತೋರುತ್ತಿದೆ. ಆಗ ರಾಜಮಾತೆಯು ಮುಗುಳ್ನಗುತ್ತಾ ಹೇಳಿದಳು, ಮಗ, ಇದಕ್ಕೆ ಹೇಳುವುದು, ನಿನಗೆ ಪ್ರೀತಿ ಮಾಡುವುದು ಹೇಗಂತ ಗೊತ್ತಿಲ್ಲ. ಯಾರು ನಿಜವಾದ ಪ್ರೇಮಿಯಾಗಿರುತ್ತಾರೋ ಅವರು ಕಲ್ಲಿನಲ್ಲೂ ಕೂಡ ಭಗವಂತನು ಪ್ರಕಟವಾಗುವಂತೆ ಮಾಡುತ್ತಾರೆ. ನಿನ್ನ ಪ್ರಯತ್ನವನ್ನು ಮುಂದುವರೆಸು. ಒಂದೇ ದಿನದಲ್ಲಿ ಯಾರೂ ಧಾನ್ಯವನ್ನು ಬೆಳೆಯಲು ಸಾಧ್ಯವಾಗುವುದಿಲ್ಲ. ಒಂದೇ ದಿನದಲ್ಲಿ ಯಾವುದೇ ಹೂವನ್ನು ಅರಳಿಸಲು ಸಾಧ್ಯವಾಗುವುದಿಲ್ಲ.
ಪ್ರತಿಯೊಂದು ಕಾರ್ಯಕ್ಕೂ ಅದರದೇ ಆದ ಸಮಯ ಬೇಕಾಗಿರುತ್ತದೆ. ಬಹುಶಃ ನೀನು ಒಂದು ದಿನವಲ್ಲ, ಒಂದು ವರ್ಷವಲ್ಲ, ಹಲವಾರು ವರ್ಷಗಳವರೆಗೂ ಪ್ರಯತ್ನ ಪಡಬೇಕಾಗುತ್ತದೆ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೋ, ಯಾವಾಗ ನೀನು ಗೀತಾಂಜಲಿಯನ್ನು ನಿನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೀಯೋ ಅಂದು ನಿನ್ನ ಭಾಗ್ಯದ ಬಾಗಿಲು ತೆರೆಯಿತು ಎಂದುಕೋ. ಅಂದು ನೀನು 1000 ಯಜ್ಞಕ್ಕೆ ಸಮಾನವಾಗಿರುವ ಪುಣ್ಯವನ್ನು ಪಡೆಯುತ್ತೀಯ. ಕೃಪಾಸಿಂಧುವು ಅಮ್ಮನ ಮಾತನ್ನು ಕೇಳಿ ಮತ್ತೆ ಕಾಡಿಗೆ ಹೊರಟು ಹೋದನು. ಈಗ ಅವನು ಪ್ರತಿದಿನ ಆಶ್ರಮದ ಅಕ್ಕಪಕ್ಕದಲ್ಲಿ ಇರುತ್ತಿದ್ದನು. ಅದೊಂದು ಬೇಟೆಯಾಡುವ ಬೇಸಿಗೆಯ ಕಾಲವಾಗಿತ್ತು. ಅವನು ಹೀಗೆ ಸುತ್ತಾಡುತ್ತಾ ಅವನಿಗೆ ನೀರಡಿಕೆಯಾಯಿತು. ಅವನು ಸರೋವರದ ಕಡೆಗೆ ನೀರನ್ನು ಕುಡಿಯಲು ಹೊರಟು ಹೋದನು. ಆದರೆ ಅವನ ಮನಸ್ಸು ಈಗಲೂ ಕೂಡ ಅವಳ ಮೇಲೆಯೇ ನೆಟ್ಟಿತ್ತು. ಅದೇ ಸಮಯದಲ್ಲಿ ಗೀತಾಂಜಲಿಯು ಕೂಡ ಸರೋವರದಲ್ಲಿ ನೀರನ್ನು ತುಂಬಿಸಿಕೊಳ್ಳುತ್ತಿದ್ದಳು. ಕೃಪಾಸಿಂಧುವು ನೀರನ್ನು ಕುಡಿಯದೆ ಸರೋವರಕ್ಕೆ ಇಳಿಯುತ್ತಿದ್ದಂತೆ ಅವನ ಕಾಲನ್ನು ಯಾವುದೋ ಭಾರೀ ಜೀವಿಯೊಂದು ಹಿಡಿದುಕೊಂಡಂತೆ ಭಾಸವಾಯಿತು. ಅವನು ಕೆಳಗೆ ನೋಡಿದಾಗ ಅದೊಂದು ಮೊಸಳೆಯಾಗಿತ್ತು. ಈಗ ರಾಜ ಕೃಪಾಸಿಂಧುವಿನ ಗಂಟಲು ಒಣಗಿ ಹೋಯಿತು. ಈಗ ತನ್ನ ಪ್ರಾಣ ಹೋಯಿತೆಂದೇ ಅವನು ಅಂದುಕೊಂಡನು. ಈಗ ಅವನಿಗೆ ತನ್ನ ಸಾವು ತನ್ನ ಕಣ್ಣೆದುರಿಗೆ ಇರುವಂತೆ ತೋರಿತು. ಮುಂದೆ ತನ್ನ ಜೀವನದಲ್ಲಿ ಯಾವುದೇ ಆಸೆ ಇದ್ದಂತೆ ಕಾಣಲಿಲ್ಲ. ಮೊಸಳೆಯು ರಾಜನನ್ನು ಸರೋವರದ ಮಧ್ಯೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿತು. ಆಗ ಆಕಸ್ಮಿಕವೆಂಬಂತೆ ನೀರನ್ನು ತುಂಬುತ್ತಿದ್ದ ಗೀತಾಂಜಲಿಯು ಒಂದು ಮೊಸಳೆಯು ಒಬ್ಬ ರಾಜನನ್ನು ಎಳೆದುಕೊಂಡು ಸರೋವರದ ಮಧ್ಯೆ ಸಾಗುತ್ತಿರುವುದನ್ನು ನೋಡಿದಳು. ಆಗ ಅವಳು ತನ್ನನ್ನು ತಾನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಮೊಸಳೆಯಲ್ಲಿ ಹೇಳಿದಳು, ಎಲೈ ಮೊಸಳೆಯೇ, ನೀನು ಈ ರಾಜನನ್ನು ಬಿಟ್ಟು ಬಿಡು. ಒಂದು ವೇಳೆ ನಿನಗೆ ಹಸಿವಾಗಿದೆ ಎಂದಾದರೆ ನನ್ನನ್ನು ತಿಂದು ಬಿಡು. ಈ ರಾಜನನ್ನು ತಿಂದು ನನ್ನ ತಂದೆಯ ಹೆಸರಿಗೆ ಕಳಂಕ ತರಬೇಡ. ಮೊಸಳೆಯು ಗೀತಾಂಜಲಿಯ ಮಾತನ್ನು ಕೇಳಿ ರಾಜನನ್ನು ಬಿಟ್ಟು ನೀರಿನ ಆಳಕ್ಕೆ ಹೊರಟು ಹೋಯಿತು. ರಾಜನು ಹಾಗೋ ಹೀಗೋ ಮಾಡಿ ಈಜಾಡಿಕೊಂಡು ದಡಕ್ಕೆ ಬಂದು ಸೇರಿದನು. ರಾಜನು ಗಡಗಡ ನಡುಗುತ್ತಿದ್ದನು. ಅವನ ಬಾಯಿಂದ ಯಾವುದೇ ಮಾತುಗಳು ಹೊರಬರಲಿಲ್ಲ. ಅವನು ನಡುಗುತ್ತಾ ಕ್ಷೀಣ ಸ್ವರದಲ್ಲಿ ಹೇಳಿದನು, ಓ ದೇವಿಯೇ, ನೀವು ನನಗೆ ಬಹುದೊಡ್ಡ ಉಪಕಾರ ಮಾಡಿದ್ದೀರಿ. ಒಂದು ವೇಳೆ ನೀವು ಇಲ್ಲದಿದ್ದರೆ ನಾನು ಅನಾಯಾಸವಾಗಿ ಮೊಸಳೆಯ ಬಾಯಿಗೆ ತುತ್ತಾಗುತ್ತಿದ್ದೆ. ಆಪತ್ಕಾಲದಲ್ಲಿ ನೀವು ಬಂದು ನನ್ನ ಪ್ರಾಣವನ್ನು ರಕ್ಷಿಸಿದ್ದೀರಿ. ನಾನು ಈ ಉಪಕಾರದ ಋಣವನ್ನು ಹೇಗೆ ತೀರಿಸಲಿ? ಹಾಗಾಗಿ ಗೀತಾಂಜಲಿ ಹೇಳಿದಳು, ಮಹಾರಾಜ, ಇದರಲ್ಲಿ ಋಣ ತೀರಿಸುವುದೇನು ಬಂತು? ನಾನು ನಿಮಗೆ ಯಾವುದೇ ಉಪಕಾರವನ್ನು ಮಾಡಿಲ್ಲ. ಇದಂತೂ ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯವಾಗಿರುತ್ತದೆ. ಸಂಕಟದಲ್ಲಿರುವವರನ್ನು ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಋಣ ತೀರಿಸುವಂತಹ ಯಾವುದೇ ದೊಡ್ಡ ಉಪಕಾರವನ್ನು ನಾನು ಮಾಡಿಲ್ಲ. ಇದು ನನ್ನ ಕರ್ತವ್ಯವಾಗಿತ್ತು. ನನ್ನ ಕರ್ತವ್ಯದ ಪಾಲನೆಯನ್ನು ಮಾಡಿದ್ದೇನೆ. ನೀವು ಇದನ್ನು ಉಪಕಾರ ಎಂದು ತಿಳಿದುಕೊಂಡಿರುವುದು ನಿಮ್ಮ ದೊಡ್ಡ ಗುಣವಾಗಿದೆ. ನೀವು ಆ ಮೊಸಳೆಯ ಕಾರಣದಿಂದಾಗಿ ನೀರನ್ನು ಕುಡಿದಿಲ್ಲದಿರಬಹುದು. ಬನ್ನಿ, ನಾನು ನಿಮಗೆ ನೀರುಣಿಸುತ್ತೇನೆ. ಮೊದಲು ನೀವು ನಿಮ್ಮನ್ನು ಶಾಂತಗೊಳಿಸಿಕೊಳ್ಳಿ, ಸಮಾಧಾನ ತಂದುಕೊಳ್ಳಿ, ನಂತರ ಶಾಂತಿಯಿಂದ ನೀರನ್ನು ಕುಡಿಯಿರಿ. ಗೀತಾಂಜಲಿ ರಾಜನಿಗೆ ನೀರನ್ನು ನೀಡಿದಳು. ಕೃಪಾಸಿಂಧುವು ಈ ಮೊದಲು ಅಂದುಕೊಂಡಿದ್ದರೂ ಗೀತಾಂಜಲಿಗೆ ತನ್ನ ಸೌಂದರ್ಯದ ಮೇಲೆ ತುಂಬ ಅಹಂಕಾರವಿರಬೇಕು. ಹಾಗಾಗಿಯೇ ಅವಳು ತನ್ನ ಅಕ್ಕಪಕ್ಕ ಎಲ್ಲೂ ತಿರುಗಿ ನೋಡುವುದಿಲ್ಲ ಎಂದುಕೊಂಡಿದ್ದನು. ಆದರೆ ಮಹಾರಾಜನು ಇಂದು ತನ್ನ ಕಣ್ಣಾರೆ ನೋಡಿದನು. ಮಹಾತ್ಮರ ಮಗಳು ಸೌಂದರ್ಯದಲ್ಲಿ ಎಷ್ಟು ಅಪ್ರತಿಮ ಸುಂದರಿಯೋ ಹಾಗೆ ನಡೆನುಡಿಯಲು ಕೂಡ ಅವಳು ಎಲ್ಲರಿಗಿಂತ ಮಿಗಿಲಾಗಿದ್ದಳು. ಅಹಂಕಾರವಂತೂ ಇವಳ ಬಳಿ ಸುಳಿಯುವುದೇ ಇಲ್ಲ. ಇಷ್ಟೊಂದು ದೊಡ್ಡ ಉಪಕಾರ ಮಾಡಿದ ಮೇಲೂ ತಾನು ಉಪಕಾರ ಮಾಡಿದೆ ಎಂದು ಹೇಳಿಕೊಳ್ಳುವುದಿಲ್ಲ. ಅದೊಂದು ಸಾಮಾನ್ಯ ವಿಷಯವೆಂದು ಹೇಳುತ್ತಿದ್ದಾಳೆ. ಆಗ ಗೀತಾಂಜಲಿಯು ರಾಜನಲ್ಲಿ ಹೇಳಿದಳು, ರಾಜ, ಈಗ ನಿಮಗೆ ಸಮಾಧಾನವಾಯಿತೇ? ನಿಮಗೆ ಆರಾಮಾಗಿದ್ದರೆ ನೀವು ಇನ್ನು ಹೋಗಬಹುದು ಎಂದು ಹೇಳಿ ಅವಳು ನೀರಿನ ಬಿಂದಿಗೆಯನ್ನು ಎತ್ತಿಕೊಂಡಳು ಮತ್ತು ಅಲ್ಲಿಂದ ಹೊರಟು ಹೋದಳು. ರಾಜ ನೋಡುತ್ತಲೇ ಇದ್ದನು. ಈಗ ರಾಜನು ಯೋಚಿಸಿ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದನು. ಯಾರಾದರೂ ನನಗೆ ರಾಣಿಯಾಗಬೇಕೆಂದಿದ್ದರೆ ಅದು ಇವಳೇ. ಇವಳನ್ನು ಬಿಟ್ಟು ಬೇರೆ ಯಾರನ್ನೂ ರಾಣಿಯನ್ನಾಗಿ ಸ್ವೀಕರಿಸುವುದಿಲ್ಲ. ಗೀತಾಂಜಲಿಯ ಸುಮಧುರ ಮಾತುಗಳು ಈಗಲೂ ರಾಜನ ಕಿವಿಯಲ್ಲಿ ಗುಂಗುಡುತ್ತಿದ್ದವು. ಓ ಮೊಸಳೆಯೇ, ನೀನು ಈ ರಾಜನನ್ನು ಬಿಟ್ಟು ಬಿಡು. ಒಂದು ವೇಳೆ ನಿನಗೆ ಹಸಿವಾಗಿದ್ದರೆ ರಾಜನ ಬದಲಾಗಿ ನನ್ನನ್ನು ತಿಂದು ಬಿಡು. ರಾಜ ತನ್ನ ಅರಮನೆಗೆ ಬಂದನು. ರಾಜಮಾತೆಗೆ ಎಲ್ಲ ವಿಷಯವನ್ನು ಹೇಳಿದನು. ಆಗ ರಾಜಮಾತೆ ಹೇಳಿದಳು, ನೀನು ನಿನ್ನ ಗುರಿಗೆ ಅತಿ ಸಮೀಪದಲ್ಲಿದ್ದೀಯ. ನೀನು ನಿನ್ನ ಕಾರ್ಯದಲ್ಲಿ ಮಗ್ನನಾಗಿರು. ಮಾರನೇ ದಿನವೂ ಕೂಡ ರಾಜನು ಆ ಸರೋವರಕ್ಕೆ ಬಂದು ತಲುಪಿದನು. ಆದರೆ ಆ ಸಮಯದಲ್ಲಿ ಗೀತಾಂಜಲಿಯು ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದಳು. ರಾಜನು ಗೀತಾಂಜಲಿಯ ನೆನಪಿನಲ್ಲಿ ಎಷ್ಟೊಂದು ಮುಳುಗಿದ್ದನು ಎಂದರೆ ಸ್ನಾನ ಮಾಡುತ್ತಿರುವ ಸ್ತ್ರೀಯ ಕಡೆಗೆ ನೋಡಬಾರದು ಎಂದು ಅವನಿಗೆ ಮರೆತೇ ಹೋಯಿತು. ರಾಜನು ಅವಳು ಸ್ನಾನ ಮಾಡುತ್ತಿರುವುದನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದನು. ರಾಜನು ತನ್ನ ಮರ್ಯಾದೆಯನ್ನು ಮರೆತು ಹೋಗಿದ್ದಾನೆ, ತನ್ನನ್ನು ಬಿಟ್ಟು ಬಿಡದೆ ನೋಡುತ್ತಿದ್ದಾನೆಂದು ರಾಣಿಯು ಗೊಂದಲಕ್ಕೀಡಾದಳು ಮತ್ತು ತಕ್ಷಣ ಹೇಳಿದಳು, ಮಹಾರಾಜ, ಸರೋವರದಲ್ಲಿ ಸ್ತ್ರೀಯರು ಸ್ನಾನ ಮಾಡುತ್ತಿರುವಾಗ ಅತ್ತ ಕಡೆ ಯಾರೂ ಹೋಗಬಾರದು ಮತ್ತು ಅವರನ್ನು ನೋಡಬಾರದು ಎಂದು ಒಬ್ಬ ರಾಜನಾಗಿ ನಿಮಗೆ ತಿಳಿದಿರಬೇಕು.
ಸ್ನಾನ ಮಾಡುವ ಸ್ತ್ರೀಯರ ಸೌಂದರ್ಯವನ್ನು ನೋಡುವುದು ಒಂದು ದೊಡ್ಡ ಮಹಾಪಾಪದ ಶ್ರೇಣಿಯಲ್ಲಿ ಬರುತ್ತದೆ. ನೀವೊಬ್ಬರು ರಾಜರಾಗಿದ್ದೀರಿ. ನಿಮ್ಮ ಮೇಲೆ ಪ್ರಜೆಗಳ ರಕ್ಷಣೆಯ ಜವಾಬ್ದಾರಿಯೂ ಕೂಡ ಇದೆ. ನೀವು ಈಗಲೇ ಹೊರಟು ಹೋಗಿ. ಗೀತಾಂಜಲಿಯ ಮಾತು ಕೇಳಿ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ರಾಜನು ಗೀತಾಂಜಲಿಯಲ್ಲಿ ಕ್ಷಮೆ ಕೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದನು. ಆದರೆ ರಾಜನ ಮನಸ್ಸಿನಲ್ಲಿ ಗೀತಾಂಜಲಿಯು ಸ್ನಾನ ಮಾಡುತ್ತಿರುವ ತದ್ರೂಪವು ಬರುತ್ತಿತ್ತು. ಈಗ ಮಹಾರಾಜನು ಗೀತಾಂಜಲಿಯನ್ನು ಆ ರೂಪದಲ್ಲಿ ಪದೇ ಪದೇ ನೋಡಲು ಬಯಸಿದನು. ಹೀಗೆ ರಾಜನು ಗೀತಾಂಜಲಿಯು ಸ್ನಾನ ಮಾಡುವ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ತಲುಪುತ್ತಿದ್ದನು. ಕದ್ದು ಮುಚ್ಚಿ ಗೀತಾಂಜಲಿಯ ಸೌಂದರ್ಯವನ್ನು ನೋಡಿ ಸುಮ್ಮನೆ ಅಲ್ಲಿಂದ ಹೊರಟು ಹೋಗುತ್ತಿದ್ದನು. ಹೀಗೆಯೇ ತುಂಬ ದಿನಗಳು ಕಳೆದವು. ಗೀತಾಂಜಲಿಯು ರಾಜನ ಈ ವ್ಯವಹಾರವನ್ನು ಪ್ರತಿದಿನ ನೋಡುತ್ತಿದ್ದಳು. ರಾಜನು ತುಂಬ ದೂರವಿರುವ ಕಾರಣದಿಂದಾಗಿ ಅವನನ್ನು ತಡೆಯಲು ಅವಳಿಂದ ಆಗುತ್ತಿರಲಿಲ್ಲ. ಈಗ ಅವಳಿಗೆ ಗೊತ್ತಾಗಿತ್ತು. ರಾಜನು ಪ್ರತಿದಿನ ಸ್ನಾನ ಮಾಡುವಾಗ ಕದ್ದು ಮುಚ್ಚಿ ಅವಳನ್ನು ನೋಡುತ್ತಾನೆ ಎಂದು ಅರಿತುಕೊಂಡಿದ್ದಳು. ಒಂದು ದಿನ ರಾಜನು ಹತ್ತಿರದ ಸರೋವರದ ಪೊದೆಗಳಲ್ಲಿ ಅಡಗಿಕೊಂಡಿದ್ದನು. ತನ್ನ ಹವ್ಯಾಸದಂತೆ ಗೀತಾಂಜಲಿಯ ಸೌಂದರ್ಯ ದರ್ಶನವನ್ನು ಪಡೆದು ಮರಳಿ ಬರುವವನಿದ್ದನು. ಆಗ ಗೀತಾಂಜಲಿಯ ಧ್ವನಿ ಅವನ ಕಿವಿಗೆ ಕೇಳಿಸಿತು. ಮಹಾರಾಜ, ಸ್ವಲ್ಪ ನಿಲ್ಲಿ. ನೀವು ಈ ರಾಜ್ಯದ ರಾಜನಾಗಿರಬಹುದು, ಆದರೆ ನೀವು ಕೂಡ ಕೆಲವೊಂದು ಮರ್ಯಾದೆಯನ್ನು, ನೀತಿ ನಿಯಮಗಳನ್ನು ಪಾಲಿಸಬೇಕು. ಪ್ರತಿದಿನ ನೀವು ನನ್ನ ಮರ್ಯಾದೆಯನ್ನು ಏಕೆ ಭಂಗ ಮಾಡುತ್ತಿದ್ದೀರಿ? ಪ್ರತಿದಿನ ಕದ್ದು ಮುಚ್ಚಿ ಏಕೆ ನನ್ನನ್ನು ನೋಡಲು ಬರುತ್ತಿದ್ದೀರಿ? ಆಗ ರಾಜನು ಕೈ ಜೋಡಿಸಿ ವಿನಮ್ರತೆಯಿಂದ ಹೇಳಿದನು, ಓ ದೇವಿ, ನೀವು ಸರಿಯಾಗಿ ಗುರುತಿಸಿದ್ದೀರಿ. ನಾನು ಈ ರಾಜ್ಯದ ರಾಜ ಕೃಪಾಸಿಂಧುವಾಗಿದ್ದೇನೆ. ಸತ್ಯವೇನೆಂದರೆ ನನಗೆ ನಿಮ್ಮ ಮೇಲೆ ಪ್ರೇಮಾಂಕುರವಾಗಿದೆ. ನನ್ನ ಮನಸ್ಸು ಈಗ ನನ್ನ ವಶದಲ್ಲಿಲ್ಲ. ಪ್ರತಿದಿನ ನನ್ನನ್ನು ಅನಾಯಾಸವಾಗಿ ನಿಮ್ಮ ಕಡೆಗೆ ಎಳೆದುಕೊಂಡು ಬರುತ್ತಿದೆ. ನಿಮ್ಮನ್ನು ದರ್ಶನ ಮಾಡದೆ ನಾನು ಬದುಕಿರುವುದು ಇನ್ನೂ ಅಸಂಭವ. ನೀವು ನನ್ನ ಪತ್ನಿಯಾಗಬೇಕೆಂದು ನಾನು ಬಯಸುತ್ತೇನೆ. ನಾನು ನಿಮ್ಮನ್ನು ಮದುವೆಯಾಗಲು ಬಯಸಿದ್ದೇನೆ. ಈ ಮಾತನ್ನು ಕೇಳಿ ಗೀತಾಂಜಲಿಯು ಶಾಂತವಾಗಿ ಆದರೆ ಗಂಭೀರವಾಗಿ ಹೇಳಿದಳು, ಮಹಾರಾಜ, ಇಂದು ನೀವು ನಿಮ್ಮ ಮತ್ತೊಂದು ರೂಪವನ್ನು ತೋರಿಸಿದ್ದೀರಿ. ನೀವೊಬ್ಬರು ರಾಜರಾಗಿದ್ದೀರಿ. ಆದ್ದರಿಂದ ನೀವು ಯಾವುದಾದರೂ ರಾಜಕುಮಾರಿಯೊಂದಿಗೆ ಮದುವೆ ಮಾಡಿಕೊಳ್ಳುವ ಮಾತನಾಡಬೇಕು. ಆಗ ರಾಜನು ನಗುತ್ತಾ ಉತ್ತರಿಸಿದನು, ನಮ್ಮ ಹೃದಯ ಯಾರಿಗೆ ಮನಸೋಲುತ್ತದೆಯೋ ಅವರನ್ನೇ ನಮ್ಮ ಹೃದಯದ ರಾಜಕುಮಾರಿಯನ್ನಾಗಿ ಮಾಡಿಕೊಳ್ಳುತ್ತೇವೆ. ಯಾವುದೇ ಸ್ತ್ರೀಯು ಸ್ವರ್ಗದಿಂದ ಇಳಿದು ಬರುವುದಿಲ್ಲ. ಪ್ರತಿಯೊಬ್ಬ ಸ್ತ್ರೀಯು ಸಾಧಾರಣ ಕನ್ಯೆಯೇ ಆಗಿರುತ್ತಾಳೆ. ನೀವು ನನ್ನ ಹೃದಯವನ್ನು ಅಲಂಕರಿಸಿದ್ದೀರಿ. ನೀವೇ ನನ್ನ ರಾಣಿ ಎಂದು ಒಪ್ಪಿಕೊಂಡಿದ್ದೇನೆ. ನೀವು ಒಮ್ಮೆ ನನ್ನನ್ನು ಮದುವೆಯಾಗಲು ಒಪ್ಪಿಗೆ ನೀಡಿದರೆ ನನ್ನನ್ನು ನಾನು ಅದೃಷ್ಟಶಾಲಿ ಎಂದು ತಿಳಿದುಕೊಳ್ಳುತ್ತೇನೆ. ಆಗ ಗೀತಾಂಜಲಿ ಹೇಳಿದಳು, ಮಹಾರಾಜ, ಈ ನಿರ್ಣಯವನ್ನು ತೆಗೆದುಕೊಳ್ಳುವುದು ನನಗೆ ತುಂಬ ಕಷ್ಟವಾಗುತ್ತಿದೆ. ನನ್ನ ಪರಿಸ್ಥಿತಿ ಹೇಗಿದೆ ಎಂದರೆ ನನಗೆ ಇಷ್ಟವಿದ್ದರೂ ನಾನು ಏನೂ ಹೇಳುವ ಹಾಗಿಲ್ಲ. ಒಂದು ವೇಳೆ ನೀವು ನನ್ನನ್ನು ಮದುವೆಯಾಗಬೇಕೆಂದಿದ್ದರೆ ಮೊದಲು ಹೋಗಿ ನನ್ನ ತಂದೆಯಲ್ಲಿ ನೀವು ಮಾತನಾಡಬೇಕು. ಈ ಕಾರ್ಯವನ್ನು ನೀವೇ ಮಾಡಲು ಸಾಧ್ಯ. ಆಗ ರಾಜನು ಸಂಕೋಚ ಪಟ್ಟುಕೊಂಡು ಹೇಳಿದನು, ಓ ದೇವಿ, ನಿಮ್ಮ ತಂದೆಯನ್ನು ಎದುರಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಅಂದ ಮೇಲೆ ವಿವಾಹದ ಮಾತನಾಡುವುದು ತುಂಬ ದೂರವೇ ಆಯಿತು. ಆಗ ಗೀತಾಂಜಲಿ ಹೇಳಿದಳು, ಮಹಾರಾಜ, ಯಾವುದೇ ಕನ್ಯೆಯು ತನ್ನ ತಂದೆಯಲ್ಲಿ ತನ್ನ ವಿವಾಹದ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಈ ಕಾರ್ಯವನ್ನು ನೀವೇ ಮಾಡಬೇಕು. ಈಗ ನೀವು ಇಲ್ಲಿಂದ ಹೊರಟು ಹೋಗಿ. ನಾನು ನನ್ನ ಒದ್ದೆಯಾದ ಬಟ್ಟೆಯನ್ನು ಬದಲಿಸಬೇಕು. ಇದರ ಬಗ್ಗೆ ಮತ್ತೆ ಯಾವಾಗಲಾದರೂ ಮಾತನಾಡೋಣ. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನೆಂದರೆ ಮತ್ತೆಂದಿಗೂ ನಾನು ಸ್ನಾನ ಮಾಡುವಾಗ ಈ ರೀತಿ ಬಂದು ನನ್ನನ್ನು ಭೇಟಿಯಾಗಬೇಡಿ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ನೋಡಿದರೆ ನೀವು ತುಂಬ ಸಂಕಟಕ್ಕೀಡಾಗುತ್ತೀರಿ. ಆನಂತರ ನಾನು ಕೂಡ ಕುಟೀರದಿಂದ ಹೊರಬರುವುದು ಕಷ್ಟವಾಗಬಹುದು. ರಾಜನಿಗೆ ಗೀತಾಂಜಲಿಯ ಈ ಮಾತು ಸರಿಯೆನಿಸತೊಡಗಿತು. ರಾಜನು ಗೀತಾಂಜಲಿಯ ಮಾತನ್ನು ಒಪ್ಪಿಕೊಂಡು ಅಲ್ಲಿಂದ ಹೊರಟು ಬಂದನು ಮತ್ತು ಯೋಚಿಸಿದನು, ಗೀತಾಂಜಲಿಯ ಈ ಮಾತುಗಳು ಆಶೀರ್ವಾದದಂತೆ ತೋರುತ್ತಿದೆ. ಆ ಕನ್ಯೆಯು ಈ ಮೊದಲು ನನ್ನ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಈಗ ನನ್ನಲ್ಲಿ ಮಾತನಾಡುತ್ತಿದ್ದಾಳೆ. ರಾಜನು ಮಾರನೇ ದಿನ ಬೆಳಿಗ್ಗೆ ಅದೇ ಸ್ಥಳಕ್ಕೆ ಬಂದನು. ಆಗ ಗೀತಾಂಜಲಿಯು ತುಂಬ ಸ್ನೇಹಪೂರ್ವಕವಾಗಿ ಅದೇ ದೃಢ ಶಬ್ದಗಳಲ್ಲಿ ಹೇಳಿದಳು, ಮಹಾರಾಜ, ಈ ರೀತಿ ಎಲ್ಲಿಯವರೆಗೆ ಕದ್ದು ಮುಚ್ಚಿ ನೋಡುತ್ತಿರುತ್ತೀರಾ? ನಾನು ನಿನ್ನೆಯೇ ನಿಮಗೆ ತಿಳಿ ಹೇಳಿದ್ದೆ. ಈ ರೀತಿ ಮಾಡುವುದು ಉಚಿತವಲ್ಲ. ಒಂದು ವೇಳೆ ಯಾರಾದರೂ ನೋಡಿದರೆ ನನ್ನ ಹೆಸರಿಗೆ ಕಳಂಕ ಬರುವುದು. ನೀವು ಕೂಡ ನನ್ನ ತಂದೆಯ ಕ್ರೋಧವನ್ನು ಎದುರಿಸಬೇಕಾಗುತ್ತದೆ. ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಮೇಲೆ ಯಾವುದೇ ಸಂಶಯ ಪಡಬೇಡಿ. ವಾಸ್ತವವೇನೆಂದರೆ ನಾನು ಭಕ್ತಿಯಲ್ಲಿ ಲೀನಳಾಗಿರುವ ಒಬ್ಬಳು ಕನ್ಯೆಯಾಗಿದ್ದೇನೆ. ಆದರೆ ನನಗ್ಯಾಕೋ ಗೊತ್ತಿಲ್ಲ, ಹೀಗೆ ಕಾಯಿತೋ. ಭಗವಂತನ ಕೃಪೆಯಿಂದ ನಾನು ಕೂಡ ಪ್ರೀತಿಸಲು ಶುರು ಮಾಡಿದ್ದೇನೆ. ಭಗವಂತನ ದೃಷ್ಟಿಯಲ್ಲಿ ಈ ಪ್ರೇಮವೇ ನನ್ನ ಪೂಜೆಯಾಗಿದೆ. ಇದರ ಆರಂಭವನ್ನು ಹೇಗೆ ಮಾಡಬೇಕು ಎಂದು ನನಗೂ ಅರ್ಥವಾಗುತ್ತಿಲ್ಲ. ಇದರ ಕೊನೆ ಹೇಗಾಗುವುದು ಎಂದು ಕೂಡ ನನಗೆ ಗೊತ್ತಿಲ್ಲ. ನಿಮಗೂ ಕೂಡ ನಮ್ಮ ತಂದೆಯಲ್ಲಿ ಮಾತನಾಡುವಷ್ಟು ಧೈರ್ಯವಿಲ್ಲ, ಅಥವಾ ನನಗೂ ಕೂಡ ನನ್ನ ತಂದೆಯಲ್ಲಿ ಮಾತನಾಡುವ ಧೈರ್ಯವಿಲ್ಲ. ನಾವಿಬ್ಬರು ಜೊತೆಯಾಗಿ ಸೇರಿ ನಮ್ಮ ತಂದೆಯ ಬಳಿಗೆ ಹೋಗಬಾರದು? ಅವರ ಕಾಲಿಗೆ ಬಿದ್ದು ನಮ್ಮ ಮದುವೆಗೆ ನಾವೇಕೆ ಅನುಮತಿಯನ್ನು ಕೇಳಬಾರದು?
ರಾಜನು ಗೀತಾಂಜಲಿಯನ್ನು ಪಡೆದುಕೊಳ್ಳಲು ಏನನ್ನಾದರೂ ಮಾಡಲು ತಯಾರಾಗಿದ್ದನು. ರಾಜನು ಗೀತಾಂಜಲಿಗಾಗಿ ತನ್ನ ಪ್ರಾಣವನ್ನು ಕೂಡ ನೀಡಲು ಸಿದ್ಧನಾಗಿದ್ದನು. ಈಗ ಗೀತಾಂಜಲಿಯೂ ಕೂಡ ತನ್ನ ಹೃದಯದ ಮಾತನ್ನು ಹೇಳಿದಾಗ ರಾಜನಿಗೆ ಇದು ತನ್ನ ಜೀವನದ ಅತಿ ದೊಡ್ಡ ಕೃಪೆಯಂತೆ ತೋರಿತು. ಮಹಾರಾಜನಿಗೆ ಗೊತ್ತಿತ್ತು, ಮಹಾತ್ಮರು ತನ್ನ ಮಗಳು ಗೀತಾಂಜಲಿಯನ್ನು ತುಂಬ ಪ್ರೀತಿಸುತ್ತಿದ್ದರು. ಇದು ಗೀತಾಂಜಲಿಗೂ ಕೂಡ ಗೊತ್ತಿತ್ತು. ಇಬ್ಬರು ಒಟ್ಟಾಗಿ ಆಶ್ರಮಕ್ಕೆ ಬಂದು ತಲುಪಿದರು. ಆ ಸಮಯದಲ್ಲಿ ಮಹಾತ್ಮರು ಧ್ಯಾನದಲ್ಲಿ ಲೀನರಾಗಿದ್ದರು. ಗೀತಾಂಜಲಿಯು ರಾಜನ ಕಡೆಗೆ ಶಾಂತ ಭಾವದಿಂದ ನೋಡಿದಳು. ಆಗ ಮಹಾರಾಜನು ಕಣ್ಣಿನಲ್ಲಿ ಸನ್ನೆ ಮಾಡುತ್ತಾ ಹೇಳಿದನು, ಇದೇ ಸರಿಯಾದ ಸಮಯವಾಗಿದೆ. ನಾವು ಮಹಾತ್ಮರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಇಬ್ಬರು ಒಟ್ಟಿಗೆ ಹೋಗಿ ಮಹಾತ್ಮರ ಕಾಲನ್ನು ಹಿಡಿದುಕೊಂಡರು. ಮಹಾತ್ಮರು ಧ್ಯಾನದಿಂದ ಎಚ್ಚೆತ್ತರು ಮತ್ತು ವಿಸ್ಮಿತರಾಗಿ ಹೇಳಿದರು, ಮಗಳೇ, ಇದೇನು ಮಾಡುತ್ತಿದ್ದೀಯಾ? ನಿನಗೇನಾಗಿದೆ? ಆಗ ಗೀತಾಂಜಲಿಯು ತಲೆ ತಗ್ಗಿಸಿ ನಿಧಾನವಾಗಿ ನಡುಗುವ ಸ್ವರದಲ್ಲಿ ಹೇಳಿದಳು, ಅಪ್ಪಾಜಿ, ನಾನು ಒಬ್ಬರಿಗೆ ಮನಸೋತಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಯಾವುದು ತಪ್ಪು ಯಾವುದು ಸರಿ ಎಂದು ನಿರ್ಧರಿಸುವುದು ಹೇಗೆ ಎಂದು ತೋಚುತ್ತಿಲ್ಲ. ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ. ನಾನು ಈ ರಾಜಪುರುಷನನ್ನು ಪ್ರೀತಿಸಿದ್ದೇನೆ. ದಯವಿಟ್ಟು ಕೃಪೆ ತೋರಿ ನೀವು ನಮಗೆ ಆಶೀರ್ವದಿಸಿ. ಇದರಿಂದ ನಾನು ಈ ರಾಜನ ಬಾಳ ಸಂಗಾತಿಯಾಗಿ ನನ್ನ ಮುಂದಿನ ಜೀವನವನ್ನು ನಡೆಸಲು ಸಾಧ್ಯ. ಮಹಾತ್ಮರು ತಮ್ಮ ಮನದಾಳದ ಧ್ಯಾನದಿಂದ ವಿಷಯವನ್ನು ಅರಿತುಕೊಂಡರು. ಈ ರಾಜನು ಅದೇ ರಾಜಕುಮಾರನಾಗಿದ್ದಾನೆ. ನಮ್ಮ ಮಗಳು ಇವನನ್ನು ಮದುವೆಯಾಗುತ್ತಲೇ ಈತನ ಮರಣವಾಗುತ್ತದೆ. ಈ ಶಾಪವನ್ನು ನಾನೇ ಸ್ವತಃ ಇವನು ಬಾಲಕನಾಗಿದ್ದಾಗ ನೀಡಿದ್ದೆ. ಆಗ ಅವರು ಹೇಳಿದರು, ಮಗಳೇ, ಇದೆಂತಹ ಮೂರ್ಖತನ! ನೀನೊಬ್ಬಳು ಮಹಾತ್ಮರ ಕನ್ಯೆಯಾಗಿದ್ದೀಯಾ, ನೀನೊಬ್ಬಳು ತಪಸ್ವಿನಿಯಾಗಿದ್ದೀಯಾ ಅಂದ ಮೇಲೆ ನಿನ್ನ ಮನದಲ್ಲಿ ವಿವಾಹದ ಯೋಚನೆ ಹೇಗೆ ಬಂತು? ಒಂದು ವೇಳೆ ವಿವಾಹದ ಯೋಚನೆ ಬಂದರೂ ಕೂಡ ಯಾವುದಾದರೂ ತಪಸ್ವಿ ಹಾಗೂ ಸಾಧುವಿನೊಂದಿಗೆ ಮದುವೆ ಮಾಡಿಕೊಳ್ಳುವುದು ಉಚಿತವಾಗಿತ್ತು. ನೀನು ರಾಣಿಯಾಗುವ ಕನಸನ್ನು ಏಕೆ ಕಾಣುತ್ತಿದ್ದೀಯಾ? ಆಗ ಗೀತಾಂಜಲಿಯು ಶಾಂತಳಾಗಿ ಮತ್ತು ಗಂಭೀರಳಾಗಿ ಹೇಳಿದಳು, ಅಪ್ಪಾಜಿ, ನೀವಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಹಾಗಿದ್ದಾಗಲೂ ಇದೆಲ್ಲವನ್ನು ಏಕೆ ಕೇಳುತ್ತಿದ್ದೀರಿ? ಒಮ್ಮೆ ಮನಸ್ಸಿಗೆ ಯಾವುದಾದರೂ ವಿಚಾರ ಬಂದರೆ ಅದು ಎಂದಿಗೂ ಮನಸ್ಸಿನಿಂದ ಹೊರಹೋಗುವುದಿಲ್ಲ ಎಂದು ನಿಮಗೆ ಗೊತ್ತಿಲ್ಲವೇ? ಆಗ ಮಹಾತ್ಮರು ಹೇಳಿದರು, ನೀನು ಹಿಂದೆ ಮುಂದೆ ಯೋಚಿಸದೆ ನಿರ್ಣಯವನ್ನು ತೆಗೆದುಕೊಂಡಿದ್ದೀಯಾ. ಈ ರಾಜ ಶಾಪಿತನಾಗಿದ್ದನೆಂದು ನಿನಗೆ ಅರಿವಿಲ್ಲ. ಇದರ ಜೊತೆಗೆ ಇವನ ಮೃತ್ಯುವು ಕೂಡ ನಿಶ್ಚಯವಾಗಿದೆ. ಆಗ ಗೀತಾಂಜಲಿ ಹೇಳಿದಳು, ಅಪ್ಪಾಜಿ, ಅದೆಂತಹ ಶಾಪ? ಯಾರು ಶಾಪ ನೀಡಿದರು? ಆಗ ಮಹಾತ್ಮರು ಹೇಳಿದರು, ಈ ಶಾಪವನ್ನು ನಾನೇ ನೀಡಿದ್ದೇನೆ. ಆಗ ಗೀತಾಂಜಲಿಯು ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದಳು, ಒಂದು ವೇಳೆ ಈ ಶಾಪವನ್ನು ನೀವೇ ನೀಡಿದ್ದೀರಿ ಎಂದಾದರೆ ನಾನು ಕೂಡ ಈ ರಾಜನನ್ನೇ ಮದುವೆಯಾಗುವುದೆಂದು ನಿಶ್ಚಯ ಮಾಡಿದ್ದೇನೆ. ಒಂದು ವೇಳೆ ವಿವಾಹದ ನಂತರ ನನ್ನ ಗಂಡನ ಮೃತ್ಯುವಾಗಲೇಬೇಕೆಂದಿದ್ದರೆ ನಾನು ಕೂಡ ನನ್ನ ಗಂಡನೊಂದಿಗೆ ಸಹಗಮನ ಮಾಡಲು ಅತ್ಯಂತ ಉತ್ಸುಕಳಾಗಿದ್ದೇನೆ. ಆಗ ಮಹಾತ್ಮರು ಚಿಂತಿತ ಸ್ವರದಲ್ಲಿ ಹೇಳಿದರು, ಮಗಳೇ, ಇದೆಂತಹ ಮಾತನಾಡುತ್ತಿದ್ದೀಯಾ? ಇಂಥ ಹುಚ್ಚುತನ ಬೇಡ. ಆಗ ಗೀತಾಂಜಲಿ ಹೇಳಿದಳು, ಅಪ್ಪಾಜಿ, ನಾನು ಆ ಹುಚ್ಚುತನವನ್ನು ಮೊದಲೇ ಮಾಡಿದ್ದೇನೆ. ನಾನು ಯಾವ ಪ್ರೇಮದೇವತೆಯನ್ನು ಮನದಲ್ಲಿ ಪೂಜಿಸುತ್ತಿದ್ದೇನೋ ಅದನ್ನು ನನ್ನ ಮನಸ್ಸಿನಿಂದ ಹೊರಹಾಕಲು ಸಾಧ್ಯವೇ ಇಲ್ಲ. ನಾನು ನನ್ನ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ. ಈಗ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಒಂದು ವೇಳೆ ನನ್ನ ಅದೃಷ್ಟದಲ್ಲಿ ಮದುವೆಯಾದ ನಂತರ ಸತಿ ಸಹಗಮನವಾಗುವುದು ಎಂದು ಬರೆದಿದ್ದರೆ ಅದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ನಾನು ತುಂಬ ಖುಷಿಯಿಂದ ಇದನ್ನು ಸ್ವೀಕರಿಸುತ್ತೇನೆ. ನೀವು ಇಷ್ಟಪಟ್ಟರೆ ಇದನ್ನು ತಡೆಯಬಹುದು. ಏಕೆಂದರೆ ನೀವು ಎಂತಹ ಮಹಾನ್ ತಪಸ್ವಿಯಾಗಿದ್ದೀರಿ ಎಂದರೆ ಬರೆದಿರುವ ಹಣೆಬರಹವನ್ನು ಕೂಡ ನಿಮ್ಮಿಂದ ಅಳಿಸಲು ಸಾಧ್ಯ. ಒಂದು ವೇಳೆ ನಾನು ಸುಖವಾಗಿರಬಾರದು ಎಂದು ನೀವು ಬಯಸಿದರೆ ನನ್ನಷ್ಟಕ್ಕೆ ಇರಲು ಬಿಟ್ಟು ಬಿಡಿ. ಮಹಾತ್ಮರಿಗೆ ಗೊತ್ತಿತ್ತು, ತಮ್ಮ ಮಗಳು ಗೀತಾಂಜಲಿ ಚಿಕ್ಕಂದಿನಿಂದ ತುಂಬ ಹಠಮಾರಿ ಸ್ವಭಾವದವಳಾಗಿದ್ದಾಳೆ. ಯಾವುದಾದರೂ ವಿಷಯಕ್ಕೆ ಅಂಟಿಕೊಂಡರೆ ಅದನ್ನು ಪೂರ್ಣಗೊಳಿಸದೆ ಬಿಡುವುದಿಲ್ಲ. ಆಗ ಮಹಾತ್ಮರು ಆಳವಾದ ನಿಟ್ಟುಸಿರು ತೆಗೆದುಕೊಂಡು ಹೇಳಿದರು, ಮಗಳೇ, ಇದೇ ನಿನ್ನ ಕೊನೆಯ ಆಸೆಯಾಗಿದ್ದರೆ ನನಗೆ ಇದು ಅಸ್ವೀಕಾರ ಎಂದು ಹೇಳುವುದಿಲ್ಲ. ನೀನು ಈ ರಾಜನ ಸಂಗಾತಿಯಾಗಲು ಸಾಧ್ಯ, ರಾಣಿ ಕೂಡ ಆಗಬಹುದು. ಆದರೆ ನನ್ನ ಒಂದೇ ಒಂದು ಷರತ್ತು ಇದೆ. ಆದರೆ ನೀನೆಂದಿಗೂ ರಾಜನೊಂದಿಗೆ ಅಗ್ನಿಯನ್ನು ಸುತ್ತು ಹಾಕಬೇಡ. ಅಗ್ನಿಯ ಸಪ್ತಪದಿಗಳೇ ಈ ಶಾಪಕ್ಕೆ ಮೂಲ ಕಾರಣವಾಗಿದೆ. ಒಂದು ವೇಳೆ ರಾಜನು ಜೀವಂತವಾಗಿ ಇರಬೇಕೆಂದರೆ, ನೀನು ಸುಖವಾಗಿ ರಾಜನೊಂದಿಗೆ ದಾಂಪತ್ಯ ಜೀವನವನ್ನು ನಡೆಸಬೇಕೆಂದರೆ ನೀವು ಸಪ್ತಪದಿ ತುಳಿಯದೆ ಮದುವೆ ಮಾಡಿಕೊಳ್ಳಬೇಕು. ನಾನು ಈಗ ನಿಮ್ಮಿಬ್ಬರಿಗೂ ಪತಿ ಪತ್ನಿಯರಾಗುವ ಆಶೀರ್ವಾದವನ್ನು ನೀಡಿ ಹರಸುತ್ತೇನೆ. ಹೋಗಿ ಭಗವಂತನ ಕೃಪೆಯಿಂದ ಸುಖವಾದ ಜೀವನವನ್ನು ನಡೆಸಿ. ರಾಜ ಕೃಪಾಸಿಂಧುವು ಗೀತಾಂಜಲಿಯನ್ನು ಕರೆದುಕೊಂಡು ತನ್ನ ಅರಮನೆಗೆ ಮರಳಿ ಬಂದನು ಮತ್ತು ರಾಜಮಾತೆಯಲ್ಲಿ ಹೇಳಿದನು, ಅಮ್ಮ, ನಮ್ಮ ಮದುವೆಯಾಗಿದೆ. ಗೀತಾಂಜಲಿ ಈಗ ನನ್ನ ಪತ್ನಿಯಾಗಿದ್ದಾಳೆ. ರಾಜಮಾತೆಯು ಪ್ರಸನ್ನಳಾಗಿ ಹೇಳಿದಳು, ಈಗ ನಾನು ಅರಮನೆಯಲ್ಲಿ ವಿಧಿವಿಧಾನಗಳ ಮೂಲಕ ಇಡೀ ರಾಜ್ಯದ ಪ್ರಜೆಗಳ ಮುಂದೆ ನಿಮ್ಮ ಮದುವೆಯನ್ನು ಮಾಡಿಸುತ್ತೇನೆ. ಆಗ ಗೀತಾಂಜಲಿ ಕೈಜೋಡಿಸಿ ಹೇಳಿದಳು, ಅಮ್ಮ, ಇವರು ಈಗಲೂ ಶಾಪದ ಬಂಧನದಿಂದ ಮುಕ್ತರಾಗಿಲ್ಲ.
ವಿವಾಹದ ಪೂರ್ಣ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಇವರ ಶಾಪವು ಇಲ್ಲಿಗೆ ಮುಗಿದಿಲ್ಲ. ನಾವು ಪತಿ ಪತ್ನಿಯರಂತೆ ಇರಬಲ್ಲೆವು, ಆದರೆ ಮದುವೆಯಲ್ಲಿ ಅಗ್ನಿಯ ಸಪ್ತಪದಿ ತುಳಿಯಲು ಸಾಧ್ಯವಿಲ್ಲ. ಎಲ್ಲ ದೋಷವು ಆ ಸಪ್ತಪದಿಯಲ್ಲಿ ಅಡಗಿದೆ. ಆಗ ರಾಜಮಾತೆಯು ಸ್ನೇಹಪೂರ್ವಕವಾಗಿ ಹೇಳಿದಳು, ಹಾಗಾದರೆ ಸಪ್ತಪದಿ ತುಳಿಯುವ ಅವಶ್ಯಕತೆ ಇಲ್ಲ. ಆಗ ರಾಜಮಾತೆಯು ಸಪ್ತಪದಿ ತುಳಿಯದೆ ವಿಜೃಂಭಣೆಯಿಂದ ಗೀತಾಂಜಲಿ ಹಾಗೂ ರಾಜನ ವಿವಾಹವನ್ನು ತನ್ನ ಪ್ರಜೆಗಳ ಸಮ್ಮುಖದಲ್ಲಿ ಮಾಡಿಸಿದಳು. ಈ ಪ್ರಕಾರದಲ್ಲಿ ರಾಜ ಕೃಪಾಸಿಂಧುವು ತನ್ನ ಪತ್ನಿ ಗೀತಾಂಜಲಿಯೊಂದಿಗೆ ತುಂಬ ಖುಷಿಯಿಂದ ಜೀವನವನ್ನು ಸಾಗಿಸತೊಡಗಿದನು. ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತು. ಒಂದು ದಿನ ರಾಣಿಯು ಅತಿ ಸುಂದರ ಪುತ್ರನಿಗೆ ಜನ್ಮ ನೀಡಿದಳು. ರಾಜನು ಪುತ್ರನಿಗೆ ದಯಾಸಿಂಧು ಎಂದು ಹೆಸರಿಟ್ಟನು. ರಾಜಕುಮಾರ ದಯಾಸಿಂಧುವು ತುಂಬ ಸುಂದರವಾಗಿದ್ದನು. ಅವನು ವಿನಮ್ರ ಹಾಗೂ ಒಬ್ಬ ಸಂಸ್ಕಾರ ರಾಜನಾಗಿದ್ದನು. ಅವನ ಸ್ವಭಾವವು ತನ್ನ ತಾಯಿಯಂತೆ ತುಂಬ ಸರಳ ಸೌಮ್ಯವಾಗಿತ್ತು. ರಾಜಕುಮಾರನು ದೊಡ್ಡವನಾಗುತ್ತಿದ್ದಂತೆ ಅವನಿಗೆ ಕಾಡಿಗೆ ಹೋಗಿ ಪ್ರಾಣಿಗಳನ್ನು ಬೇಟೆಯಾಡಬೇಕೆಂಬ ಇಚ್ಛೆಯಾಯಿತು. ನಾನೊಬ್ಬ ರಾಜಪುತ್ರನಾಗಿದ್ದೇನೆ, ಬೇಟೆಯಾಡುವುದು ನಮ್ಮ ರಾಜ ಪರಂಪರೆಯಾಗಿದೆ. ಅವನು ತನ್ನ ಇಚ್ಛೆಯನ್ನು ತನ್ನ ತಾಯಿ ಗೀತಾಂಜಲಿಯಲ್ಲಿ ಹೇಳಿಕೊಂಡನು. ಆಗ ರಾಣಿಯು ಗಂಭೀರವಾಗಿ ಹೇಳಿದಳು, ಮಗ, ಜೀವ ಹಿಂಸೆಯನ್ನು ಎಲ್ಲಿಯೂ ಉಚಿತವೆಂದು ಒಪ್ಪಿಕೊಂಡಿಲ್ಲ. ನಿನ್ನ ಮನದಲ್ಲಿ ಈ ವಿಚಾರವಾದರೂ ಏಕೆ ಬಂತು? ನೀನಂತೂ ಸಕಲ ಜೀವಿ ಜಂತುಗಳನ್ನು ಕೂಡ ಪ್ರೀತಿ ಮಾಡಬೇಕು. ನಿನಗೆ ಗೊತ್ತೇನು, ಎಲ್ಲಕ್ಕೂ ಮೊದಲು ನಾನೊಬ್ಬಳು ಋಷಿ ಮುನಿಗಳ ಕನ್ಯೆಯಾಗಿದ್ದೇನೆ. ನಾನಂತೂ ಕೇವಲ ನಿನ್ನ ತಂದೆಯ ಇಚ್ಛೆಯಂತೆ ರಾಣಿಯಾಗಿದ್ದೇನೆ. ಇಲ್ಲದೆ ಹೋದರೆ ನನಗೆ ಎಂದಿಗೂ ರಾಣಿಯಾಗುವ ಅಭಿಲಾಷೆ ಇರಲಿಲ್ಲ. ನಾನು ಯಾವಾಗಲೂ ಸಾತ್ವಿಕ ಆಹಾರವನ್ನೇ ಸೇವಿಸುತ್ತೇನೆ. ನಾನು ಯಾವಾಗ ಅರಮನೆಗೆ ಕಾಲಿಟ್ಟೇನೋ ಅಂದಿನಿಂದ ಇಲ್ಲಿಯವರೆಗೂ ರಾಜಮಹಲಿನ ಅಡುಗೆ ಮನೆಯಲ್ಲಿ ಎಂದಿಗೂ ಮಾಂಸಾಹಾರ ಅಡುಗೆ ಮಾಡಿಲ್ಲ. ಯಾವುದೇ ಜೀವಿಗಳ ಹತ್ಯೆ ನಡೆದಿಲ್ಲ. ಯಾವುದೇ ಅಪರಾಧಿಗಳನ್ನು ಶೂಲಗಂಬಕ್ಕೆ ಏರಿಸಿಲ್ಲ. ಯಾರಿಗೂ ಮರಣದಂಡನೆ ನೀಡಿಲ್ಲ. ನಿನ್ನ ತಂದೆಯವರು ನನ್ನ ಪ್ರತಿಯೊಂದು ವಿಚಾರವನ್ನು ಇಲ್ಲಿಯವರೆಗೆ ಗೌರವಿಸಿದ್ದಕ್ಕಾಗಿ ನನಗೆ ಗರ್ವವಿದೆ. ಈಗ ನೀನು ನಮ್ಮ ಪುತ್ರನಾಗಿದ್ದೀಯಾ. ನೀನು ನಮ್ಮ ಸಿದ್ಧಾಂತಗಳನ್ನು ಕೂಡ ಒಪ್ಪಿಕೊಳ್ಳಬೇಕು. ರಾಜ ಕೃಪಾಸಿಂಧುವು ರಾಣಿಗೆ ದಯಾಪೂರ್ವಕವಾಗಿ ತಿಳಿ ಹೇಳಿದನು. ದೇವಿ, ನನ್ನ ಮಗ ಯಾವುದೇ ಸನ್ಯಾಸಿಯಾಗಲು ಹೊರಟಿಲ್ಲ. ಮುಂದೊಂದು ದಿನ ನಮ್ಮ ಮಗನೇ ರಾಜ್ಯದ ಗದ್ದುಗೆಯನ್ನು ಏರಬೇಕು. ಅವನ ರಾಜಗದ್ದುಗೆಯ ಯಾತ್ರೆಯಲ್ಲಿ ಅನೇಕ ಕಠಿಣಾತಿ ಕಠಿಣ ಸಮಸ್ಯೆಗಳು ಬರುತ್ತವೆ. ಯುದ್ಧ ನಿರ್ಣಯ, ಬಲಿದಾನ ಮತ್ತು ಒಬ್ಬ ರಾಜ ಎಲ್ಲಕ್ಕಿಂತ ಹೆಚ್ಚಾಗಿ ಯುದ್ಧವನ್ನು ಕೂಡ ಎದುರಿಸಬೇಕಾಗುತ್ತದೆ. ಯುದ್ಧವನ್ನು ಕೇವಲ ಅಹಿಂಸೆಯಿಂದ ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬಹಳ ಹಿಂದಿನಿಂದಲೂ ರಾಜಕುಮಾರರಿಗೆ ತಮ್ಮ ಮನಸ್ಸನ್ನು ಕಠೋರವಾಗಿಡುವುದನ್ನು ಕಲಿಸಲಾಗುತ್ತದೆ. ಹಾಗಾಗಿ ನೀವು ಇವನನ್ನು ಬೇಟೆಯಾಡಲು ಹೋಗದಂತೆ ತಡೆಯಬೇಡಿ. ಈಗ ರಾಣಿಯು ರಾಜನ ವಿಚಾರವನ್ನು ಗೌರವಿಸುತ್ತಾ ಮೌನವಾಗಿ ಸಮ್ಮತಿ ಸೂಚಿಸಿದಳು. ಈಗ ರಾಜಕುಮಾರ ದಯಾಬಿಂದುವು ಬೇಟೆಯಾಡುವುದಕ್ಕಾಗಿ ಪ್ರತಿದಿನ ಕಾಡಿಗೆ ಹೋಗತೊಡಗಿದನು. ಒಂದು ದಿನ ಅವನು ಸುಂದರವಾದ ಜಿಂಕೆಯನ್ನು ಹಿಂಬಾಲಿಸುತ್ತಾ ಕಾಡಿನ ದಕ್ಷಿಣ ದಿಕ್ಕಿಗೆ ಹೊರಟನು. ಅಲ್ಲಿಗೆ ಇಲ್ಲಿಯವರೆಗೆ ಯಾವುದೇ ರಾಜನು ಬೇಟೆಯಾಡಲು ಹೋಗಿರಲಿಲ್ಲ. ಆ ಕಾಡು ಕೂಡ ರಾಜ ಕೃಪಾಸಿಂಧುವಿನ ಭಾಗವಾಗಿತ್ತು. ಆದರೆ ಆ ಕ್ಷೇತ್ರವು ಅಜ್ಞಾತ ಹಾಗೂ ರಹಸ್ಯಮಯ ಸ್ಥಳವಾಗಿತ್ತು. ರಾಜಕುಮಾರನು ಆ ಕಾಡನ್ನು ನಮ್ಮ ರಾಜ್ಯದ ಭಾಗವೆಂದು ತಿಳಿದು ಪ್ರವೇಶವನ್ನಂತೂ ಮಾಡಿದನು. ಆದರೆ ಅವನ ಕಣ್ಣೆದುರಿನಿಂದ ಆಕಸ್ಮಿಕವಾಗಿ ಆ ಜಿಂಕೆಯು ಮಾಯವಾಯಿತು. ರಾಜಕುಮಾರನು ಸ್ತಬ್ಧನಾದನು. ಇದು ಹೇಗಾಯಿತು? ಸುತ್ತಲೂ ಅವನು ಹುಡುಕಾಡತೊಡಗಿದನು. ಪ್ರತಿ ದಿಕ್ಕುಗಳಲ್ಲಿಯೂ ಜಿಂಕೆಗಾಗಿ ಶೋಧ ಮಾಡಿದನು. ಗಿಡ ಗಂಟೆಗಳಲ್ಲಿ ಎಲೆ ಮರೆಯಲ್ಲಿ ಹುಡುಕಾಡತೊಡಗಿದನು. ಆ ಜಿಂಕೆಯು ಎಲ್ಲಿಯೂ ಸಿಗಲೇ ಇಲ್ಲ. ಆದರೆ ರಾಜಕುಮಾರನಿಗೆ ದುಃಖವಾಗಲಿಲ್ಲ. ಆ ಕಾಡು ಎಷ್ಟೊಂದು ಸುಂದರ ಹಾಗೂ ರಮಣೀಯವಾಗಿತ್ತು ಎಂದರೆ ಅದು ರಾಜಕುಮಾರನನ್ನು ಮೋಹಿತನನ್ನಾಗಿ ಮಾಡಿತು. ಪ್ರತಿಯೊಂದು ದಿಕ್ಕಿಗೂ ಹಸಿರು ನಳನಳಿಸುತ್ತಿತ್ತು. ಫಲಗಳಿಂದ ತುಂಬಿ ಬಣ್ಣ ಬಣ್ಣದ ಮರಗಳು, ಸುಗಂಧವನ್ನು ಹೊರಸೂಸುವ ಬಗೆ ಬಗೆಯ ಪುಷ್ಪಗಳು ವಾತಾವರಣವನ್ನು ಸುಗಂಧಮಯವಾಗಿಸಿ ಈ ದೃಶ್ಯವು ಸ್ವರ್ಗಕ್ಕಿಂತ ಕಡಿಮೆಯೇನೂ ಇರಲಿಲ್ಲ. ಆದರೂ ಈ ಜಾಗವು ರಾಜಕುಮಾರನಿಗೆ ಹೊಸ ಹಾಗೂ ರಮಣೀಯ ಜಾಗವಾಗಿತ್ತು. ಈಗ ಸಂಜೆ ಕೂಡ ಆಯಿತು. ರಾಜಕುಮಾರನು ಈ ಮೊದಲು ಕೂಡ ಹಲವು ಬಾರಿ ಕಾಡಿನಲ್ಲಿ ಸುತ್ತಾಡಿದ್ದನು. ಆದರೆ ಇದು ಮೊದಲ ಬಾರಿಗೆ ರಾಜಕುಮಾರನು ಕಾಡಿನಲ್ಲಿ ಇಷ್ಟೊಂದು ದೂರ ಸಾಗಿ ಬಂದಿದ್ದನು. ಈಗ ಅವನಿಗೆ ಅನಿಸಿತು, ನಾನು ಅರಮನೆಗೆ ಮರಳಲೇಬೇಕು. ಅವನು ಮರಳಿ ಹೋಗಲು ಶುರು ಮಾಡಿದನು. ಆದರೆ ಅಲ್ಲೊಂದು ವಿಚಿತ್ರ ನಡೆಯಿತು. ಎಲ್ಲ ದಾರಿಗಳು ಮಾಯವಾದಂತೆ ತೋರಿತು. ಯಾವ ದಾರಿಯ ಕಡೆಗೆ ಹೋದರೂ ಹೊಸ ಹೊಸ ರಹಸ್ಯಗಳು ಕಣ್ಣ ಮುಂದೆ ಬರುತ್ತಿದ್ದವು. ದಿಕ್ಕುಗಳು ಅವನಿಗೆ ಮೋಸ ಮಾಡಿದಂತೆ ತೋರಿತು. ಇದೆಂತಹ ಅದ್ಭುತ ಹಾಗೂ ವಿಚಿತ್ರ ದೃಶ್ಯವೆಂದು ರಾಜಕುಮಾರನಿಗೆ ಒಂದು ಕೂಡ ಅರ್ಥವಾಗಲಿಲ್ಲ. ಪದೇ ಪದೇ ಅವನು ಯೋಚಿಸತೊಡಗಿದನು. ಅಷ್ಟಕ್ಕೂ ದಾರಿ ಎಲ್ಲಿ ಮಾಯವಾಯಿತು? ಅವನು ಮುಳ್ಳು, ಗಿಡ ಗಂಟೆಗಳ ಮೂಲಕ ಎತ್ತರವಾದ ಮರಗಳ ಮಧ್ಯದಲ್ಲಿ ಅಲೆದಾಡುತ್ತಾ ಸಂಜೆಯಾಯಿತು. ರಾಜಕುಮಾರನಿಗೆ ತುಂಬ ಸುಸ್ತಾಗಿತ್ತು. ಹೆದರಿಕೆ ಹಾಗೂ ನಿರಾಶೆಯಿಂದ ಅವನ ಎದೆ ತುಂಬಿ ಬಂದಿತ್ತು. ಒಂದು ಮೂಲೆಯಲ್ಲಿ ಕುಳಿತು ಅಳಲು ಶುರು ಮಾಡಿದನು. ಅದೇ ಸಮಯದಲ್ಲಿ ಅವನ ಮುಂದೆ ಒಂದು ದಿವ್ಯವಾದ ಕನ್ಯೆಯು ಪ್ರಕಟವಾದಳು.
ಅವಳು ಮಂದವಾದ ನಗೆಯೊಂದಿಗೆ ಹೇಳಿದಳು, ಹೇ ರಾಜಕುಮಾರ, ಸುಮ್ಮನಾಗಿ, ಗಾಬರಿಯಾಗಬೇಡಿ. ನಾನೇ ಸ್ವತಃ ಕಳೆದ 5 ವರ್ಷಗಳಿಂದ ಈ ಕಾಡಿನಿಂದ ಹೊರಗೆ ಹೋಗಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ. ಈ ಮೊದಲು ನಾನು ಏಕಾಂಗಿಯಾಗಿದ್ದೆ, ಈಗ ಜೊತೆಯಾಗಿ ನೀವಿದ್ದೀರಿ. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ನಡೆಯಿರಿ, ಹತ್ತಿರದಲ್ಲಿ ನನ್ನ ಚಿಕ್ಕ ಕುಟೀರವಿದೆ, ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಿ. ಆಗ ರಾಜಕುಮಾರ ಇದನ್ನೆಲ್ಲ ಸಹನೆಯಿಂದ ಕೇಳಿಸಿಕೊಂಡು ಹೇಳಿದನು, ನೀನು ಯಾರು ಎಂದು ನನಗೆ ಗೊತ್ತಿಲ್ಲ. ನೀನೊಬ್ಬಳು ಮಾಯಾವಿಯಾಗಿದ್ದರೂ ಆಗಿರಬಹುದು, ಅಥವಾ ಯಾವುದಾದರೂ ಜಾದೂಗಾರ್ತಿಯಾಗಿರಬಹುದು. ಬಹುಶಃ ನೀನೇ ನನ್ನನ್ನು ಈ ಕಾಡಿನಲ್ಲಿ ಸಿಕ್ಕಿ ಹಾಕಿಸಿರಬಹುದು. ನನ್ನಿಂದ ನಿನಗೆ ಏನು ದೊರೆಯುತ್ತಿದೆ ಎಂದು ಗೊತ್ತಿಲ್ಲ. ನಾನು ನಿನ್ನ ಜೊತೆ ಬರಲು ಸಾಧ್ಯವಿಲ್ಲ. ಆಗ ರಾಜಕುಮಾರಿಯು ಶಾಂತ ಹಾಗೂ ಸೌಮ್ಯ ಸ್ವರದಲ್ಲಿ ಹೇಳಿದಳು, ಹೇ ರಾಜಕುಮಾರ, ನಾನು ಯಾವುದೇ ಜಾದೂಗಾರ್ತಿಯಲ್ಲ. ಒಂದು ದುಃಖಪೂರ್ಣ ಕಥೆಯನ್ನು ಹೊಂದಿದ ರಾಜಕುಮಾರಿಯಾಗಿದ್ದೇನೆ. ನಾನೇ ಸ್ವತಃ ಮಾಡಿದ ತಪ್ಪಿನಿಂದ ಈ ಶಾಪಗ್ರಸ್ತ ಕಾಡಿನಲ್ಲಿ ಬಂಧಿತಳಾಗಿದ್ದೇನೆ. ನನ್ನ ಹೆಸರು ರತ್ನಾವಳಿ ಮತ್ತು ನಾನು ವಿರಾಟ ನಗರದ ರಾಜ ಮಹೇಂದ್ರನ ಪುತ್ರಿಯಾಗಿದ್ದೇನೆ. ನಾನೆಂದಿಗೂ ನಿನಗೆ ಕೇಡು ಬಗೆಯುವುದಿಲ್ಲ. ನಿನಗೆ ಕೇಡು ಬಗೆಯುವುದರಿಂದ ನನಗೇನು ಲಾಭ? ನಿನಗೆ ಒಳ್ಳೆಯದಾದರೆ ಆಗ ನನಗೂ ಕೂಡ ಒಳ್ಳೆಯದಾಗುತ್ತದೆ. ಈ ಕಾಡು ಇಂದು ಒಂದು ಶಾಪದ ಕಾರಣದಿಂದಾಗಿ ಎಲ್ಲ ದಿಕ್ಕುಗಳಿಂದಲೂ ಬಂದಿಯಾಗಿದೆ. ಯಾರು ಈ ಕಾಡಿನೊಳಕ್ಕೆ ಬರುತ್ತಾರೋ ಅವರು ಹೊರಗಡೆ ಹೋಗಲು ಸಾಧ್ಯವಾಗುವುದಿಲ್ಲ. ಇದೆಲ್ಲವೂ ನನ್ನದೇ ತಪ್ಪಿನಿಂದಾಗಿ ಉಂಟಾದ ಪರಿಣಾಮವಾಗಿದೆ. ನಾನು ಇಲ್ಲಿ ಬಂದಿಯಾಗಿದ್ದೇನೆ. ಈಗ ನೀನು ಕೂಡ ಇಲ್ಲಿ ಬಂದಿಯಾಗಿದ್ದೀಯಾ. ಬಾ ನಡೆ, ನನ್ನ ಕುಟೀರಕ್ಕೆ ಹೋಗೋಣ. ನಾನು ಎಲ್ಲವನ್ನು ವಿಸ್ತಾರವಾಗಿ ನಿನಗೆ ಹೇಳುತ್ತೇನೆ. ಈಗ ನೀನು ಒಂದನ್ನು ಮಾತ್ರ ಅರ್ಥ ಮಾಡಿಕೋ. ಈ ಜನ್ಮದಲ್ಲಿ ಈ ಕಾಡಿನಿಂದ ನೀನಾಗಲಿ ಅಥವಾ ನಾನಾಗಲಿ ಹೊರಹೋಗಲು ಸಾಧ್ಯವಿಲ್ಲ. ಈಗ ನಾವು ಒಬ್ಬರಿಗೊಬ್ಬರು ಆಸರಿಯಾಗಿ ಬದುಕಬೇಕು. ಒಂದು ವೇಳೆ ನಿನಗೆ ನನ್ನ ಜೊತೆಗಿರುವುದು ಇಷ್ಟವೆಂದರೆ ನೀನು ನನ್ನನ್ನು ಮದುವೆ ಕೂಡ ಮಾಡಿಕೊಳ್ಳಬಹುದು. ಒಂದು ವೇಳೆ ನಿನಗೆ ಇಷ್ಟವಿದ್ದರೆ ಮಾತ್ರ. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಬೇರೆ ಯಾವುದಾದರೂ ಕನ್ಯೆ ಇದ್ದರೂ ಕೂಡ ಈ ಜನ್ಮದಲ್ಲಿ ಅವಳು ನಿನ್ನ ಜೊತೆಯಾಗಲು ಎಂದಿಗೂ ಸಾಧ್ಯವಿಲ್ಲ. ಈ ಕಾಡಿನಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾವ ನಾರಿಯೂ ಇಲ್ಲ ಮತ್ತು ನಿನಗೆ ಬೇರೆ ಯಾರೂ ಕೂಡ ಸಿಗಲು ಸಾಧ್ಯವಿಲ್ಲ. ಈಗ ರಾಜಕುಮಾರನಿಗೆ ಬೇರೆ ಯಾವುದೇ ದಾರಿ ತೋರಲಿಲ್ಲ. ಅವನು ಆ ರಾಜಕುಮಾರಿಯೊಂದಿಗೆ ಅವಳ ಡೇರಿಗೆ ಹೊರಟು ಬಂದನು. ರಾಜಕುಮಾರಿಯು ಅವನಿಗೆ ಪ್ರೇಮಪೂರ್ವಕವಾಗಿ ಫಲವನ್ನು ತಿನ್ನಲು ನೀಡಿದಳು. ಹತ್ತಿರದಲ್ಲೇ ಇರುವ ಸರೋವರದಿಂದ ನೀರನ್ನು ತಂದುಕೊಟ್ಟಳು. ರಾತ್ರಿ ಅವರಿಬ್ಬರು ಅದೇ ಡೇರೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದರು. ಮಲಗುತ್ತಾ ರಾಜಕುಮಾರಿಯು ತನ್ನ ಕಥೆಯನ್ನು ರಾಜಕುಮಾರನಿಗೆ ಹೇಳಿದಳು. ಇಂದಿನಿಂದ 5 ವರ್ಷದ ಹಿಂದಿನ ಕತೆ. ಆಗ ನನಗೆ ಕೇವಲ 15 ವರ್ಷ ವಯಸ್ಸಾಗಿತ್ತು. ನಾನು ಒಮ್ಮೆ ಈ ಸುಂದರ ವನಕ್ಕೆ ಸುತ್ತಾಡಲು ಬಂದಿದ್ದೆ. ಈ ಸ್ಥಳವು ನನಗೆ ಎಷ್ಟೊಂದು ಇಷ್ಟವಾಯಿತು ಎಂದರೆ ನಾನು 1 ತಿಂಗಳವರೆಗೂ ಇಲ್ಲೇ ಇರಲು ತೀರ್ಮಾನಿಸಿದೆ ಮತ್ತು ಇಲ್ಲೇ ಡೇರೆಯನ್ನು ಹಾಕಿಸಿದೆ. ನಾನು ಆ ಸಮಯದಲ್ಲಿ ತುಂಬ ಅಹಂಕಾರಿ ಹಾಗೂ ಕ್ರೋಧಿತ ಸ್ವಭಾವದವಳಾಗಿದ್ದೆ. ಸ್ವಲ್ಪವಾದರೂ ಅವ್ಯವಸ್ಥೆಯಾದರೆ ಅದನ್ನು ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ನನ್ನ ಜೊತೆ 1,000 ಸೈನಿಕರು ಹಾಗೂ ಸೇವಕರು ಕೂಡ ಇದ್ದರು. ರಾತ್ರಿ ನಾನು ಮಲಗಲು ಶುರು ಮಾಡುತ್ತಿದ್ದಂತೆ ಪ್ರಾಣಿಗಳ ಕರ್ಕಶ ಶಬ್ದವು ನನಗೆ ತೊಂದರೆ ನೀಡತೊಡಗಿತು. ನಾನು ಕ್ರೋಧಗೊಂಡು ನನ್ನ ಸೈನಿಕರಿಗೆ ಒಂದು ಆದೇಶವನ್ನು ನೀಡಿದೆ. ನಾಳೆ ಸೂರ್ಯೋದಯವಾಗುವುದಕ್ಕಿಂತ ಮೊದಲು ಈ ಕಾಡಿನಲ್ಲಿರುವ ಎಲ್ಲ ಜೀವಜಂತುಗಳನ್ನು ಹೊರಹಾಕಬೇಕೆಂದು ಆದೇಶ ನೀಡಿದೆ. ಸೈನಿಕರು ನನ್ನ ಆಜ್ಞೆಯನ್ನು ಪಾಲನೆ ಮಾಡಿದರು ಮತ್ತು ಕಾಡನ್ನು ಶಾಂತಗೊಳಿಸಿದರು. ಆದರೆ ಮಾರನೇ ದಿನ ಮಲಗಿದಾಗ ಸಾಧು ಸಂತರ ಭಜನೆ, ಕೀರ್ತನೆ, ಮಂತ್ರಘೋಷಗಳು ಹಾಗೂ ಮಧುರವಾದ ಗಾಯನಗಳು ನನ್ನ ಕಿವಿಗೆ ಬೀಳತೊಡಗಿದವು. ನಾನು ಕ್ರೋಧದಿಂದ ಆವೇಶಕ್ಕೆ ಒಳಗಾಗಿ ನನ್ನ ಸೈನಿಕರಿಗೆ ಆದೇಶ ನೀಡಿದೆ, ಈ ಸಾಧು ಸಂತರನ್ನು ಕೂಡ ಕಾಡಿನಿಂದ ಹೊರಹಾಕಿ. ತಕ್ಷಣ ಸೈನಿಕರು ಮಹಾತ್ಮರನ್ನು ಕಾಡಿನಿಂದ ಹೊರಹಾಕಿದರು ಮತ್ತು ಅವರ ಆಶ್ರಮವನ್ನು ಹಾಳು ಮಾಡಿದರು. ಆ ಸಾಧು ಸಂತರು ಸಿದ್ಧ ಮಹಾತ್ಮರಾಗಿದ್ದರು. ಅವರು ಕ್ರೋಧಗೊಂಡು ಶಾಪವನ್ನು ನೀಡಿದರು. ಒಂದು ವೇಳೆ ನಿನಗೆ ಈ ಕಾಡು ಇಷ್ಟವಾಗಿದೆ ಎಂದರೆ ನೀನು ಈ ಕಾಡಿನಲ್ಲಿ ಬಂದಿಯಾಗು. ನಿನ್ನ ಇಡೀ ಜೀವನ ಪರ್ಯಂತ ನೀನು ಎಷ್ಟೇ ದಾರಿಯನ್ನು ಹುಡುಕಿದರೂ ನಿನ್ನಿಂದ ದಾರಿಯನ್ನು ಹುಡುಕಲು ಸಾಧ್ಯವಿಲ್ಲ. ನೀನು ಈ ಜನ್ಮ ಪರ್ಯಂತ ಇಲ್ಲೇ ಕೊಳೆಯುತ್ತೀಯಾ. ಈ ಶಾಪದ ವಾಣಿಯನ್ನು ಕೇಳುತ್ತಿದ್ದಂತೆ ಎಲ್ಲ ಸೈನಿಕರು ತಕ್ಷಣ ಓಡಿಹೋದರು. ಆದರೆ ನಾನು ಒಬ್ಬಂಟಿಯಾಗಿ ಇಲ್ಲೇ ಉಳಿದುಕೊಂಡೆ. ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡು 5 ವರ್ಷಗಳೇ ಕಳೆದು ಹೋಗಿದೆ. ಈಗ ನನ್ನ ಅಹಂಕಾರಕ್ಕಾಗಿ ನಾನು ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಸಿದ್ಧ ಮಹಾತ್ಮರೊಂದಿಗೆ ವಿರೋಧ ಕಟ್ಟಿಕೊಂಡಿರುವುದು ನನ್ನ ಅತಿ ದೊಡ್ಡ ತಪ್ಪಾಗಿತ್ತು. ಈಗ ನನ್ನ ಸ್ವಭಾವವು ಬದಲಾಗಿ ಹೋಗಿದೆ. ಈಗ ನಾನು ಮೊದಲಿನಂತೆ ಇಲ್ಲ. ನೀವು ಇಲ್ಲಿಯವರೆಗೂ ನನ್ನ ಹೆಸರು ಏನೆಂದು ಕೇಳಲಿಲ್ಲ. ನನ್ನ ಹೆಸರು ರತ್ನಾವಳಿ. ಆಗ ರಾಜಕುಮಾರನು ತುಂಬ ವಿನಮ್ರತೆಯಿಂದ ಹೇಳಿದನು, ದೇವಿ, ನನ್ನ ಹೆಸರು ದಯಾಸಿಂಧುವಾಗಿದೆ. ನಾನು ಮನೋಹರಪುರದ ರಾಜ ಕೃಪಾಸಿಂಧುವಿನ ಮಗನಾಗಿದ್ದೇನೆ. ನನ್ನ ತಾಯಿಯು ಒಬ್ಬಳು ಋಷಿಪುತ್ರಿಯಾಗಿದ್ದಾಳೆ. ಅವಳು ನಾನು ವನಕ್ಕೆ ಬರುವುದನ್ನು ಮತ್ತು ಬೇಟೆಯಾಡುವುದನ್ನು ತಡೆಹಿಡಿದಿದ್ದಳು. ನನ್ನ ತಂದೆಯು ನನಗೆ ಅನುಮತಿ ನೀಡಿದರು. ಈಗ ನಾನು ಈ ರಹಸ್ಯ ಕಾಡಿನಲ್ಲಿ ಬಂದಿಯಾಗಿದ್ದೇನೆ. ಆದರೆ ಭಗವಂತನ ಕೃಪೆಯಿಂದ ನೀವು ನನಗೆ ದೊರೆತಿದ್ದೀರಿ. ನೀವು ದೊರೆತಿದ್ದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ದೊರೆಯಿತು.
ಈಗ ನೀವು ನನಗೆ ತುಂಬ ಪ್ರೀತಿಪಾತ್ರರಾಗಿದ್ದೀರಿ. ನಿಮ್ಮೊಂದಿಗೆ ವಿವಾಹ ಮಾಡಿಕೊಳ್ಳಲು ನನ್ನ ಸಂಪೂರ್ಣ ಸಹಮತಿ ಇದೆ. ಈಗ ಆ ಶಾಪಿತ ವನದಲ್ಲಿ ಮಂತ್ರವನ್ನು ಓದಲು ಯಾವುದೇ ವಿದ್ವಾಂಸರಾಗಲಿ, ಪಂಡಿತರಾಗಲಿ, ಪುರೋಹಿತರಾಗಲಿ ಇರಲಿಲ್ಲ. ಆದರೆ ಇಬ್ಬರ ಆತ್ಮವು ಬೆರೆತು ಹೋಯಿತು. ಎಲ್ಲಿ ಮನಸ್ಸುಗಳು ಒಂದಾಗುತ್ತವೆಯೋ ಅದೇ ಭಗವಂತನ ವಾಸಸ್ಥಾನವಾಗಿರುತ್ತದೆ. ಅದನ್ನು ನಿಜವಾದ ವಿವಾಹ ಎಂದು ಹೇಳಲಾಗುತ್ತದೆ. ಆಗ ರಾಜಕುಮಾರಿ ಹೇಳಿದಳು, ನಾನು ಕೂಡ ಅದನ್ನೇ ಹೇಳುತ್ತಿದ್ದೇನೆ. ನಾವಿಬ್ಬರು ಜೊತೆಯಾಗಿರುತ್ತೇವೆ ಎಂದರೆ ಬೇರೆ ಬೇರೆಯಾಗಿರಲು ಸಾಧ್ಯವಿಲ್ಲ. ಇದು ಈಶ್ವರನ ಇಚ್ಛೆಯಾಗಿದೆ. ಈಗ ರಾಜಕುಮಾರ ಹಾಗೂ ರಾಜಕುಮಾರಿ ಇಬ್ಬರು ಪತಿ ಪತ್ನಿಯರಂತೆ ಜೀವನವನ್ನು ಸಾಗಿಸತೊಡಗಿದರು. ಇತ್ತ ಕಡೆ ತುಂಬ ದಿನ ಕಳೆದರೂ ಕೂಡ ರಾಜಕುಮಾರ ಮರಳಿ ಬರಲಿಲ್ಲ ಎಂದು ತಿಳಿದು ರಾಣಿ ಹಾಗೂ ರಾಜ ಇಬ್ಬರು ತುಂಬ ಚಿಂತೆಗೊಳಗಾದರು. ರಾಣಿಯು ಮೊದಲ ಬಾರಿ ರಾಜನಲ್ಲಿ ಕೋಪ ಮಾಡಿಕೊಂಡಳು. ನೀವು ಈಗ ನಿಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದೀರಿ. ನಾನು ಹೋಗುವುದು ಬೇಡ ಎಂದು ಹೇಳಿದ್ದೆ. ಅದರ ಮೇಲೆಯೂ ಕೂಡ ನೀವು ನಿಮ್ಮ ಪುತ್ರನಿಗೆ ಬೇಟೆಯಾಡಲು ಅನುಮತಿ ನೀಡಿದ್ದೀರಿ. ರಾಜನು ಗುಪ್ತಚರರನ್ನು ಶೋಧ ಮಾಡಲು ಕಳುಹಿಸಿಕೊಟ್ಟನು. ತುಂಬ ದಿನಗಳ ಹುಡುಕಾಟದ ನಂತರ ಗುಪ್ತಚರರು ಒಂದು ಸೂಚನೆಯನ್ನು ನೀಡಿದರು. ಮಹಾರಾಜ ಕೊನೆಯ ಬಾರಿ ರಾಜಕುಮಾರನನ್ನು ದಕ್ಷಿಣದ ಕಾಡಿನ ಕಡೆಗೆ ಹೋಗುತ್ತಿರುವುದನ್ನು ನೋಡಲಾಗಿದೆ. ಅದಾದ ಮೇಲೆ ಯಾರೂ ಮರಳಿ ಬಂದಿರುವುದನ್ನು ನೋಡಲಿಲ್ಲ. ಅಲ್ಲಿಯ ನಿವಾಸಿಗಳು ಹೇಳುತ್ತಾರೆ, ಆ ಕಾಡು ಶಾಪಗ್ರಸ್ತವಾಗಿದೆ. ಕಾಡಿನೊಳಗೆ ಹೋಗುವ ದಾರಿ ಕಾಣಿಸುತ್ತದೆ, ಆದರೆ ಮರಳಿ ಬರುವಾಗ ದಾರಿಯು ಅದೃಶ್ಯವಾಗುತ್ತದೆ. ಆಗ ರಾಜ ಹೇಳಿದರು, ಹಾಗಾದರೆ ಈ ರಹಸ್ಯವನ್ನು ತಿಳಿದವರು ಯಾರಾದರೂ ಇರಬಹುದಲ್ಲವೇ? ನಾವು ಈ ರಹಸ್ಯವನ್ನು ತಿಳಿಯಲೇಬೇಕು. ಈಗಲೇ ಒಂದು ಘೋಷಣೆಯನ್ನು ಹೊರಡಿಸಿ. ಯಾರಾದರೂ ಈ ಶಾಪಪೀಡಿತ ಕಾಡಿನ ರಹಸ್ಯವನ್ನು ಹೇಳಿದರೆ ಅಂಥವರಿಗೆ 10,000 ಚಿನ್ನದ ವರಹಗಳನ್ನು ಬಹುಮಾನವಾಗಿ ನೀಡಲಾಗುವುದು. ಡಂಗುರ ಸಾರಿದಂತೆ ಒಬ್ಬಳು ವಯಸ್ಸಾದ ವೃದ್ಧೆಯು ರಾಜ ದರ್ಬಾರಿಗೆ ಬಂದಳು. ಅವಳು ಆ ಘಟನೆಗೆ ಸಾಕ್ಷಿಯಾಗಿದ್ದಳು ಮತ್ತು ಹೇಳಿದಳು, ಮಹಾರಾಜ, ಈ ಕಾಡು ಒಬ್ಬಳು ಅಹಂಕಾರಿ ರಾಜಕುಮಾರಿಯ ಕಾರಣದಿಂದಾಗಿ ಶಾಪಗ್ರಸ್ತವಾಗಿದೆ. ಆ ಕಾಡಿನಲ್ಲಿ ಉಳಿಯಲು ಅವಳು ತನ್ನ ಡೇರೆಯನ್ನು ಹಾಕಿದಳು. ರಾತ್ರಿ ಆ ಕಾಡಿನಲ್ಲಿ ಭಜನೆ, ಕೀರ್ತನೆಗಳ ಮಂತ್ರಘೋಷಗಳು, ಗಾಯನಗಳು ಕೇಳಿಸುತ್ತಿದ್ದವು. ಅವಳ ನಿದ್ದೆಗೆ ಭಂಗವಾದಾಗ ಅವಳು ಕೋಪಗೊಂಡು ತನ್ನ ಸೈನಿಕರ ಮೂಲಕ ಆ ಕಾಡಿನಲ್ಲಿರುವ ಸಾಧು ಸಂತರನ್ನು ಹೊರಹಾಕಿಸಿದಳು. ಪರಿಣಾಮವಾಗಿ ಸಾಧು ಸಂತರು ಅವಳಿಗೆ ಶಾಪವನ್ನು ನೀಡಿದರು. ಒಂದು ವೇಳೆ ರಾಜಕುಮಾರಿಗೆ ಈ ವನವು ಅಷ್ಟೊಂದು ಪ್ರಿಯವಾಗಿದ್ದರೆ ಈ ವನದಲ್ಲಿಯೇ ಬಂದಿಯಾಗಿರು ಎಂದು ಅವರು ಶಾಪವನ್ನು ನೀಡಿದರು. ಅದೇ ಕ್ಷಣದಿಂದ ಈ ವನವು ಶಾಪಗ್ರಸ್ತವಾಯಿತು. ಈಗ ಆ ರಾಜಕುಮಾರಿಯನ್ನು ಬಿಟ್ಟರೆ ಕೇವಲ ನಿಮ್ಮ ಪುತ್ರ ಮಾತ್ರ ಆ ಕಾಡಿನೊಳಕ್ಕೆ ಹೋಗಿದ್ದಾನೆ. ಒಂದು ವೇಳೆ ನೀವು ಆ ಮಹಾತ್ಮರನ್ನು ಹುಡುಕಿ ಅವರಲ್ಲಿ ಕ್ಷಮೆ ಯಾಚಿಸಿದರೆ ನಿಮ್ಮ ರಾಜಕುಮಾರನನ್ನು ಆ ಕಾಡಿನಿಂದ ಮುಕ್ತಗೊಳಿಸಬಹುದು. ತಕ್ಷಣ ರಾಜನು ಮಹಾತ್ಮರನ್ನು ಪತ್ತೆ ಹಚ್ಚಿದನು. ಅವರು ಎದುರಿಗೆ ಬಂದಾಗ ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿದನು ಮತ್ತು ಅವರಲ್ಲಿ ಕ್ಷಮೆ ಕೇಳಿದನು. ಮಹಾತ್ಮರು ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಆದರೆ ಅವರ ಹೃದಯವು ನಂತರ ಕರುಣೆಯಿಂದ ತುಂಬಿ ಹೋಯಿತು ಮತ್ತು ಹೇಳಿದರು, ಹೇ ರಾಜ, ನಾನು ಈಗ ವನವನ್ನು ಶಾಪಮುಕ್ತಗೊಳಿಸುತ್ತಿದ್ದೇನೆ. ನಿನ್ನ ಪುತ್ರ ಈಗ ಸ್ವತಂತ್ರನಾಗಿದ್ದಾನೆ. ಆದರೆ ನಿನಗೆ ಈಗ ಕೇವಲ ಪುತ್ರ ಮಾತ್ರ ದೊರೆಯುವುದಿಲ್ಲ, ಜೊತೆಗೆ ಸೊಸೆಯೂ ಕೂಡ ಇರುತ್ತಾಳೆ. ಏಕೆಂದರೆ ಆ ಅಹಂಕಾರಿ ಕನ್ಯೆಯು ಸಂಪೂರ್ಣವಾಗಿ ಸಾಮಾನ್ಯ ಮಹಿಳೆಯಾಗಿದ್ದಾಳೆ. ನಿಮ್ಮ ರಾಜಕುಮಾರನೊಂದಿಗೆ ಮದುವೆ ಮಾಡಿಕೊಂಡಿದ್ದಾಳೆ. ಈಗಲೇ ಹೋಗು, ಅವರನ್ನು ಗೌರವಪೂರ್ವಕವಾಗಿ ನಿನ್ನ ಅರಮನೆಗೆ ಕರೆದುಕೊಂಡು ಬಾ. ರಾಜ ಸ್ವಯಂ ಆ ಕಾಡಿಗೆ ಹೊರಟು ಬಂದನು. ರಾಜಕುಮಾರನು ತನ್ನ ತಂದೆಯನ್ನು ನೋಡಿ ತುಂಬ ಆಶ್ಚರ್ಯಚಕಿತನಾದನು ಮತ್ತು ಕೇಳಿದನು, ಅಪ್ಪಾಜಿ, ನೀವು ಕೂಡ ಈ ಕಾಡಿನಲ್ಲಿ ಸಿಲುಕಿಕೊಂಡಿರೇ? ಆಗ ರಾಜಕೃಪಾ ಸಿಂಧು ಹೇಳಿದನು, ಮಗ, ನಾನು ನಿನ್ನಂತೆ ಹಿಂದೆ ಮುಂದೆ ಯೋಚಿಸದೆ ಇಲ್ಲಿಗೆ ಬಂದಿಲ್ಲ. ನಿನ್ನ ಅಮ್ಮ ನನ್ನಲ್ಲಿ ತುಂಬ ಕೋಪಿಸಿಕೊಂಡಿದ್ದಾಳೆ. ನಾನು ಈ ವನವನ್ನು ಶಾಪಮುಕ್ತಗೊಳಿಸಿ ಇಲ್ಲಿಗೆ ಬಂದಿದ್ದೇನೆ. ನನಗೆ ಎಲ್ಲವೂ ಆ ಮಹಾತ್ಮರಿಂದ ತಿಳಿದಿದೆ. ಈಗ ನಮ್ಮ ಜೊತೆ ನಮ್ಮ ಸೊಸೆಯೂ ಇದ್ದಾಳೆ. ನೀವಿಬ್ಬರು ಈಗ ನನ್ನ ಜೊತೆ ಅರಮನೆಗೆ ನಡೆಯಿರಿ. ಈ ವನವು ಈಗ ಶಾಪಮುಕ್ತವಾಗಿದೆ. ರಾಜನು ರಾಜಕುಮಾರ ಹಾಗೂ ತನ್ನ ಸೊಸೆಯನ್ನು ಕರೆದುಕೊಂಡು ರಾಜಮಹಲಿಗೆ ಮರಳಿ ಬಂದನು. ರಾಣಿ ಗೀತಾಂಜಲಿಯು ತುಂಬ ಪ್ರಸನ್ನಳಾದಳು. ಅವಳು ಮುಗುಳು ನಗುತ್ತಾ ಹೇಳಿದಳು, ಮಹಾರಾಜ, ಇದರಲ್ಲಿ ನಿಮ್ಮ ತಪ್ಪು ಇಲ್ಲ ಅಥವಾ ನಮ್ಮ ರಾಜಕುಮಾರನ ತಪ್ಪು ಕೂಡ ಇಲ್ಲ. ನಮ್ಮ ಸೊಸೆಯು ನಮಗೆ ಈ ರೂಪದಲ್ಲಿ ದೊರೆಯಬೇಕೆಂದು ಇದು ವಿಧಿಲಿಖಿತವಾಗಿತ್ತು. ನಿಮಗಿಂತಲೂ ನನ್ನ ಮಗ ಒಳ್ಳೆಯವನಾಗಿ ಹೊರಹೊಮ್ಮಿದ್ದನು. ಅವನು ಯಾವುದೇ ಮಹಿಳೆಯನ್ನು ಸ್ನಾನ ಮಾಡುವಾಗ ಕದ್ದು ಮುಚ್ಚಿ ನೋಡಲಿಲ್ಲ. ಆಗ ರಾಜನು ಲಜ್ಜಿತನಾಗಿ ಹೇಳಿದನು, ರಾಣಿ, ನೀವೊಬ್ಬರು ಹಳೆ ಎಲ್ಲ ವಿಷಯವನ್ನು ತೆಗೆದುಕೊಂಡು ಕುಳಿತುಕೊಳ್ಳುತ್ತೀರಿ. ಆ ಸಮಯದಲ್ಲಿ ನಿಮ್ಮ ಮೇಲೆ ನನಗೆ ಪ್ರೇಮಾಂಕುರವಾಗಿತ್ತು. ಈಗಲೂ ನಿಮ್ಮನ್ನು ಬಿಟ್ಟು ನನ್ನ ಜೀವನ ಅಪೂರ್ಣ ಎಂದು ನನಗೆ ಅನಿಸುತ್ತಿದೆ. ಎಲ್ಲಿಯವರೆಗೆ ನನ್ನ ಪ್ರಾಣವಿರುತ್ತದೋ ನಿಮ್ಮನ್ನು ಹೀಗೆ ಪ್ರೀತಿಸುತ್ತಿರುತ್ತೇನೆ. ಈಗ ನಾಚಿಕೆ ಪಟ್ಟುಕೊಳ್ಳುವ ಸರದಿ ರಾಣಿಯದಾಗಿತ್ತು. ರಾಣಿ ಹೇಳಿದಳು, ಮಗ ಸೊಸೆ ಇದ್ದಾರೆಂದು ಕೂಡ ನಿಮಗೆ ಗಮನವಿಲ್ಲ. ಏನಾದರೂ ಮಾತನಾಡುತ್ತೀರಾ? ಆಗ ಸೊಸೆ ಹೇಳಿದಳು, ಅಪ್ಪಾಜಿ, ಯಾವ ತಪ್ಪನ್ನು ಹೇಳಿಲ್ಲ. ನಿಜವಾದ ಪ್ರೇಮವು ಎಂದಿಗೂ ಮುಗಿಯುವುದಿಲ್ಲ, ಅದು ಕೊನೆಯವರೆಗೂ ಇರುತ್ತದೆ. ಆಗ ರಾಣಿಯು ಮುಗುಳ್ನಗುತ್ತಾ ಸೊಸೆಗೆ ಹೇಳಿದಳು, ನೀನಂತೂ ಈಗ ತಾಯಿ ಕೂಡ ಆಗಿಲ್ಲ. ವಯಸ್ಸಾದವರಂತೆ ಮಾತನಾಡುತ್ತಿದ್ದೀಯಾ?
ನಮಗಂತೂ ತುಂಬ ಬುದ್ಧಿವಂತ ಸೊಸೆ ಸಿಕ್ಕಿದ್ದಾಳೆ. ಆಗ ಮಹಾರಾಜ ಹೇಳಿದನು, ಮಹಾರಾಣಿ, ಸೊಸೆಯ ಮೇಲೆ ಕಣ್ಣು ಹಾಕಬೇಡ. ಈ ಪ್ರಕಾರದಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಒಟ್ಟೊಟ್ಟಿಗೆ ನಗತೊಡಗಿದರು. ಹೀಗೆ ರಾಜರಾಣಿ, ರಾಜಕುಮಾರ ಹಾಗೂ ಸೊಸೆ ಸುಖಪೂರ್ವಕವಾಗಿ ಜೀವನವನ್ನು ನಡೆಸತೊಡಗಿದರು. ವೀಕ್ಷಕರೇ, ಈ ಕಥೆಯಿಂದ ನಾವು ಸೀತಾಮಾತೆಯ ಆ 3 ನೀತಿ ಪಾಠಗಳನ್ನು ಕಲಿಯಬಹುದು. ಒಂದು ವೇಳೆ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡರೆ ಎಂದಿಗೂ ದುಃಖಿತನಾಗಲು ಸಾಧ್ಯವಿಲ್ಲ. ನಿಜವಾದ ಪ್ರೇಮವು ತ್ಯಾಗವನ್ನು ಕೇಳುತ್ತದೆ, ಅಧಿಕಾರವನ್ನಲ್ಲ. ಹೇಗೆ ಸೀತಾಮಾತೆಯು ಪ್ರಭು ಶ್ರೀರಾಮನೊಂದಿಗೆ ವನವಾಸದಲ್ಲಿ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡಳು, ಅವಳೆಂದಿಗೂ ಅಧಿಕಾರ ಬೇಕು ಎಂದು ಕೇಳಲಿಲ್ಲ. ಅದರಂತೆ ಈ ಕಥೆಯಲ್ಲೂ ಕೂಡ ರತ್ನಾವಳಿಯು ಕಾಡಿನಲ್ಲಿ ಸಿಲುಕಿಕೊಂಡರೂ ರಾಜಕುಮಾರನಲ್ಲಿ ಯಾವುದೇ ಷರತ್ತಿಲ್ಲದೆ ನಿಜವಾದ ಪ್ರೀತಿಯನ್ನು ಮಾಡಿದಳು. ತ್ಯಾಗವೇ ಪ್ರೇಮದ ಪರಿಪಕ್ವತೆಯ ಪರಿಣಾಮವಾಗಿದೆ. ಆದರೆ ಅಹಂಕಾರವು ವಿನಾಶದ ಪರಮಾವಧಿಯಾಗಿರುತ್ತದೆ. ಸೀತಾಮಾತೆಯ ಜೀವನದಲ್ಲೂ ಕೂಡ ಹೇಗೆ ರಾವಣನು ತನ್ನ ಅಹಂಕಾರದಿಂದ ಸೀತಾಮಾತೆಯನ್ನು ಹರಣ ಮಾಡಲು ಪ್ರಯತ್ನಿಸಿದನೋ, ಆನಂತರ ಅವನ ಅಂತ್ಯವೇ ಆಯಿತು. ಇದೇ ಪ್ರಕಾರದಲ್ಲಿ ಈ ಕಥೆಯಲ್ಲೂ ಕೂಡ ರತ್ನಾವಳಿಯ ಅಹಂಕಾರವೂ ಕೂಡ ಒಂದು ಶಾಪಗ್ರಸ್ತ ಕಾಡಿನಲ್ಲಿ ಅವಳನ್ನು ಏಕಾಂಗಿಯನ್ನಾಗಿ ಮಾಡಿಬಿಡುತ್ತದೆ. ಸೀತಾಮಾತೆಯ ಚರಿತ್ರೆಯು ನಮಗೆ ಯಾವ ಪಾಠವನ್ನು ಕಲಿಸುತ್ತದೆ ಎಂದರೆ, ವಿನಮ್ರತೆಯಿಂದಲೇ ಧರ್ಮ ಹಾಗೂ ಜೀವನದ ರಕ್ಷಣೆ ಆಗುತ್ತದೆ. ಮೂರನೆಯದಾಗಿ, ಒಬ್ಬಳು ನಾರಿಯ ಧೈರ್ಯವೇ ಪರಿವಾರ ಹಾಗೂ ಸಂಸ್ಕೃತಿ ಅಡಿಪಾಯವಾಗಿರುತ್ತದೆ. ಮಾತೆ ಸೀತೆಯು ಅಯೋಧ್ಯೆಯಿಂದ ಲಂಕೆಯವರೆಗೂ ಎಲ್ಲ ಪರಿಸ್ಥಿತಿಯಲ್ಲೂ ಧೈರ್ಯ ಹಾಗೂ ಮರ್ಯಾದೆಯನ್ನು ಎಂದಿಗೂ ಬಿಡಲಿಲ್ಲ. ಇದೇ ರೀತಿಯಲ್ಲಿ ಈ ಕಥೆಯಲ್ಲೂ ಕೂಡ ಗೀತಾಂಜಲಿಯು ಶಾಂತಿ, ಪ್ರೇಮ ಮತ್ತು ಸಂಯಮದಿಂದ ರಾಜಕುಮಾರನಿಗೆ ಜೀವನದ ಸರಿಯಾದ ಮಾರ್ಗವನ್ನು ತೋರಿಸಿದಳು. ಒಬ್ಬಳು ನಾರಿಯ ಧೈರ್ಯವು ಇಡೀ ವಂಶಕ್ಕೆ ಕಲ್ಯಾಣವಾಗಿ ಪರಿಣಮಿಸುತ್ತದೆ. ದರ್ಶಕ ಬಂಧುಗಳೇ, ಕಥೆಯು ಈಗ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಕಥೆಯಲ್ಲಿ ನಾವು ಇದನ್ನು ಕೂಡ ತಿಳಿದುಕೊಳ್ಳೋಣ. ಅಷ್ಟಕ್ಕೂ ರಾಮಾಯಣದ ಸಂದರ್ಭದಲ್ಲಿ ಸೀತಾಮಾತೆಯು ಯಾವ 5 ಜನರಿಗೆ ಶಾಪವನ್ನು ನೀಡಿದಳು, ಇಂದಿಗೂ ಜನರು ಆ ಶಾಪವನ್ನು ಅನುಭವಿಸಬೇಕಾಗಿದೆ. ಇಂದು ನಾವು ಇದೇ ರಹಸ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿ, ಒಂದು ಚಿಕ್ಕ ಪ್ರಸಂಗದಿಂದ ಅದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಮರ್ಯಾದಾ ಪುರುಷೋತ್ತಮ ಭಗವಂತ ಶ್ರೀರಾಮ್, ಮಾತೆ ಸೀತಾ ಹಾಗೂ ಲಕ್ಷ್ಮಣ ಇವರೆಲ್ಲ ವನವಾಸದ ಸಂದರ್ಭದಲ್ಲಿ ತಪಸ್ವಿ ಜೀವನವನ್ನು ನಡೆಸುತ್ತಿದ್ದರು. ಆಗ ಅಯೋಧ್ಯೆಯಲ್ಲಿ ಅವರ ತಂದೆ ದಶರಥ ಮಹಾರಾಜರು ಸ್ವರ್ಗವಾಸಿಯಾದರು. ಆ ಸಮಯ ಪಿತೃಪಕ್ಷವಾಗಿತ್ತು. ಈ ಸಂದರ್ಭದಲ್ಲಿ ಪೂರ್ವಜರಿಗೆ ಪಿಂಡದಾನ ಮಾಡುವುದು ಅತ್ಯಂತ ಅವಶ್ಯಕವಾಗಿತ್ತು. ಇದಕ್ಕಾಗಿ ಭಗವಂತ ಶ್ರೀರಾಮ, ಸೀತಾಮಾತೆ ಹಾಗೂ ಲಕ್ಷ್ಮಣರು ಫಾಲ್ಗುಣಿ ನದಿಯ ಕಡೆಗೆ ನಡೆದರು. ನದಿಯ ದಡದಲ್ಲಿ ಪಿಂಡದಾನದ ವಿಧಿವಿಧಾನವನ್ನು ಪೂರ್ಣಗೊಳಿಸಬೇಕೆಂದು ಅಂದುಕೊಂಡರು. ಫಾಲ್ಗುಣಿ ನದಿಯ ತಟಕ್ಕೆ ಬಂದು ತಲುಪುತ್ತಿದ್ದಂತೆ ಅಲ್ಲಿಯ ಪಂಡಿತರಲ್ಲಿ ಪೂಜೆಗೆ ಯಾವ ಯಾವ ವಸ್ತುಗಳ ಅವಶ್ಯಕತೆ ಇದೆ ಎಂಬುದನ್ನು ತಿಳಿದುಕೊಂಡರು. ಆನಂತರ ಅವರು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಲು ಲಕ್ಷ್ಮಣನನ್ನು ಹತ್ತಿರದ ಹಳ್ಳಿಗೆ ಕಳುಹಿಸಿಕೊಟ್ಟರು. ಸಮಯ ಕಳೆಯುತ್ತಾ ಸಾಗಿತ್ತು. ಆದರೆ ಲಕ್ಷ್ಮಣ ಮರಳಿ ಬರಲಿಲ್ಲ. ಪಂಡಿತರು ಶುಭ ಮುಹೂರ್ತ ಕಳೆದು ಹೋಗುತ್ತದೆ ಎಂಬ ಚಿಂತೆಯಲ್ಲಿ ಪದೇ ಪದೇ ಹೇಳುತ್ತಿದ್ದರು, ಆದಷ್ಟು ಬೇಗ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಸೀತಾ ಮಾತೆಯವರಲ್ಲೂ ಕೂಡ ಪೂಜೆಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕೆಂದು ಒತ್ತಾಯಿಸತೊಡಗಿದರು. ಮತ್ತೊಂದು ಕಡೆ ಶ್ರೀರಾಮ ಲಕ್ಷ್ಮಣನನ್ನು ಹುಡುಕುತ್ತಾ ಹೊರಟನು. ಸಮಯ ಕಳೆಯುತ್ತಿದ್ದಂತೆ ಸೀತಾಮಾತೆಗೆ ಇನ್ನೂ ಚಿಂತೆ ಕಾಡತೊಡಗಿತು. ಇಬ್ಬರು ಇಲ್ಲಿಯವರೆಗೂ ಮರಳಿ ಬಂದಿರಲಿಲ್ಲ. ಸೀತಾಮಾತೆಯು ಈಗ ತಡ ಮಾಡುವುದು ಬೇಡವೆಂದು ಯೋಚಿಸಿದಳು. ಎಷ್ಟು ಸಾಮಗ್ರಿಗಳು ತನ್ನ ಬಳಿ ಉಪಸ್ಥಿತವಿದೆಯೋ ಅವುಗಳಿಂದಲೇ ಪೂಜೆಯನ್ನು ಆರಂಭ ಮಾಡಲು ನಿರ್ಧರಿಸಿದಳು. ಸೀತಾಮಾತೆಯು ಪಂಡಿತರಲ್ಲಿ ಹೇಳಿದಳು, ಪಂಡಿತರೇ, ಪ್ರಭು ಶ್ರೀರಾಮರು ಹಾಗೂ ಲಕ್ಷ್ಮಣ ಇಬ್ಬರೂ ಬರಲು ತುಂಬ ವಿಳಂಬ ಮಾಡುತ್ತಿದ್ದಾರೆ. ನೀವು ಪೂಜೆಯನ್ನು ಪ್ರಾರಂಭಿಸಿ. ಬಹುಶಃ ಅವರು ಬರುತ್ತಿರಬಹುದು. ಒಂದು ವೇಳೆ ಅವರು ಸರಿಯಾದ ಸಮಯಕ್ಕೆ ಬರಲಿಲ್ಲ ಎಂದಾದರೆ ಸ್ವತಃ ನಾನೇ ಪೂಜೆ ವಿಧಿವಿಧಾನಗಳನ್ನು ಪೂರ್ಣಗೊಳಿಸುತ್ತೇನೆ. ಪಂಡಿತರು ಪೂಜೆಯ ವಿಧಿವಿಧಾನಗಳನ್ನು ಆರಂಭ ಮಾಡಿದರು. ನಂತರ ಮಾತೆ ಸೀತೆ ಭಾವಪೂರ್ಣ ಶ್ರದ್ಧಾಂಜಲಿಯೊಂದಿಗೆ ತನ್ನ ಮಾವ ದಶರಥ ಮಹಾರಾಜರಿಗೆ ಪಿಂಡವನ್ನು ಅರ್ಪಿಸಿದಳು. ಯಾವಾಗ ಅವರು ಕಣ್ಣು ಮುಚ್ಚಿ ಕೈಮುಗಿದು ಪ್ರಾರ್ಥನೆ ಮಾಡಿದರೋ ಆಗ ಒಂದು ದಿವ್ಯ ಸ್ವರ ಕೇಳಿಸಿತು. ಹೇ ಸೀತೆ, ನಿನ್ನ ಪೂಜೆ ಪೂರ್ಣವಾಯಿತು ಮತ್ತು ನಾವು ಇದನ್ನು ಸ್ವೀಕಾರ ಮಾಡಿದ್ದೇವೆ. ಇದನ್ನು ಕೇಳಿ ಮಾತೆ ಸೀತೆಯ ಮನದಲ್ಲಿ ಪ್ರಸನ್ನ ಭಾವ ಮೂಡಿತು. ಆದರೆ ಸೀತಾಮಾತೆಗೆ ಗೊತ್ತಿತ್ತು, ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣ ಇಬ್ಬರು ಇದನ್ನು ಸಹಜವಾಗಿ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ನಮ್ಮ ಸನಾತನ ಧರ್ಮದಲ್ಲಿ ಪುತ್ರನಿಲ್ಲದೆ ಯಾವುದೇ ಪಿಂಡದಾನವು ಸ್ವೀಕಾರವಾಗುವುದಿಲ್ಲ. ಆದ್ದರಿಂದ ಸೀತಾಮಾತೆಯು ಫಾಲ್ಗುಣ ನದಿಯ ಸುತ್ತಲೂ ಇರುವ ಅಲ್ಲಿಯ ಗೋಮಾತೆ, ಆಲದ ಮರ, ತುಳಸಿ ಗಿಡ, ಕಾಗೆ ಹಾಗೂ ಪಂಡಿತರನ್ನು ಸಾಕ್ಷಿಯನ್ನಾಗಿ ಮಾಡಿದರು. ಏಕೆಂದರೆ ಯಾವಾಗ ಶ್ರೀರಾಮರು ಮರಳಿ ಬರುತ್ತಾರೆ ಆಗ ಅವರು ಸತ್ಯವನ್ನು ಅರಿಯಲಿ ಎಂದು ಹೀಗೆ ಸಾಕ್ಷಿಯನ್ನು ಒಟ್ಟುಗೂಡಿಸಿದ್ದರು. ಆದರೆ ಶ್ರೀರಾಮ ಮರಳಿ ಬಂದಾಗ ಸೀತಾಮಾತೆಯು ಎಲ್ಲವನ್ನೂ ಹೇಳಿದಾಗ ಆಗಲೂ ಶ್ರೀರಾಮನಿಗೆ ವಿಶ್ವಾಸ ಮೂಡಲಿಲ್ಲ. ಆಗ ಸೀತಾಮಾತೆಯು ಸತ್ಯವನ್ನು ಹೇಳುವಂತೆ ಎಲ್ಲ ಸಾಕ್ಷಿಗಳಲ್ಲಿ ನಿವೇದನೆ ಮಾಡಿಕೊಂಡರು. ಪ್ರಭು ಶ್ರೀರಾಮನ ಪ್ರಜ್ವಲಿಸುವ ಕೋಪವನ್ನು ನೋಡಿ ಎಲ್ಲರೂ ಹೆದರಿ ಹೋದರು ಮತ್ತು ಸತ್ಯವನ್ನು ಹೇಳಲು ಹಿಂಜರಿದರು.
ಆಲದ ವೃಕ್ಷ ಒಂದನ್ನು ಬಿಟ್ಟು ಬೇರೆಲ್ಲರೂ ಹೆದರಿ ಸಾಕ್ಷಿ ಹೇಳಲಿಲ್ಲ. ಆಲದ ಮರ ಮಾತ್ರ ಎಲ್ಲ ಸತ್ಯವನ್ನು ಹೇಳಿತು. ಮಾತೆ ಸೀತೆಯು ಈ ಅನ್ಯಾಯದಿಂದ ತುಂಬ ದುಃಖಿತ ಹಾಗೂ ವ್ಯಥೆಗೆ ಒಳಗಾದರು. ಅವರು ಫಾಲ್ಗುಣ ನದಿಗೆ ಶಾಪವನ್ನು ನೀಡಿದರು. ನೀನು ಕೇವಲ ಹೆಸರಿಗೆ ಮಾತ್ರ ನದಿಯಾಗಿರುತ್ತೀಯ, ನಿನ್ನಲ್ಲಿ ಎಂದಿಗೂ ನೀರು ಇರುವುದಿಲ್ಲ. ಈ ಶಾಪವು ಇಂದು ಕೂಡ ಸತ್ಯ ಎಂದು ಸಿದ್ಧವಾಗಿದೆ. ಕೈಯಾದ ಫಾಲ್ಗುಣ ನದಿ ಇಂದಿಗೂ ಕೂಡ ಹರಿಯುವುದಿಲ್ಲ. ಅಲ್ಲಿ ಕೇವಲ ಮರಳಿನ ರಾಶಿಯೇ ತೋರುತ್ತದೆ. ಇದೇ ಕಾರಣಕ್ಕಾಗಿ ಇಂದು ಕೂಡ ಆ ನದಿಯು ಒಣಗಿರುತ್ತದೆ. ಅದರಲ್ಲಿ ಎಂದಿಗೂ ನೀರು ಹರಿಯುವುದಿಲ್ಲ. ಸತ್ಯದ ಹೊರತಾಗಿಯೂ ಯಾರು ಅವರ ಜೊತೆ ನಿಲ್ಲದೆ ಹೋದಾಗ ಮಾತಾ ಸೀತೆಯು ಗೋಮಾತೆಗೆ ಹೀಗೆ ಹೇಳಿ ಶಾಪವನ್ನು ನೀಡಿದರು. ನಿನ್ನ ಇಡೀ ಶರೀರದ ಪೂಜೆಯನ್ನು ಮಾಡಲಾಗುವುದಿಲ್ಲ. ನಿನ್ನ ಹಿಂದಿನ ಭಾಗದ ಪೂಜೆಯನ್ನು ಮಾತ್ರ ಮಾಡಲಾಗುತ್ತದೆ. ನೀನು ಯಾವಾಗಲೂ ಅಲೆದಾಡುತ್ತಿರುತ್ತೀಯ. ಮಾತಾ ಸೀತೆಯು ಪಂಡಿತರಿಗೂ ಕೂಡ ಈ ಶಾಪವನ್ನು ನೀಡಿದರು. ಅವರು ಎಂದಿಗೂ ಸಂಪೂರ್ಣವಾಗಿ ಸಂತುಷ್ಟರಾಗಿರುವುದಿಲ್ಲ. ಇದೇ ಕಾರಣದಿಂದಾಗಿ ಬ್ರಹ್ಮಾಂಡದಲ್ಲಿ ಇಂದು ಕೂಡ ಯಜ್ಞ ಹಾಗೂ ದಾನ ದಕ್ಷಿಣೆಯ ಹೊರತಾಗಿಯೂ ಬ್ರಾಹ್ಮಣರಿಗೆ ಸಂಪೂರ್ಣ ತೃಪ್ತಿ ದೊರೆಯುವುದಿಲ್ಲ. ಸೀತಾ ಮಾತೆಯು ತುಳಸಿಗೆ ನೀನೆಂದು ಗೋವಿನ ಸಗಣಿಯಲ್ಲಿ ಹುಟ್ಟಿ ಬರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಕಾಗೆಗೆ ನೀನು ಎಂದಿಗೂ ಜಗಳ ಹೊಡೆದಾಟ ಮಾಡಿಕೊಂಡೇ ನಿನ್ನ ಭೋಜನವನ್ನು ಮಾಡಬೇಕು ಎಂದು ಶಾಪ ನೀಡಿದರು. ಆದರೆ ಸತ್ಯವನ್ನು ಹೇಳಲು ಪ್ರಯತ್ನಿಸಿದ ಆಲದ ಮರಕ್ಕೆ ಸೀತಾಮಾತೆಯು ಆಶೀರ್ವಾದ ನೀಡಿದರು. ನಿನಗೆ ದೀರ್ಘಾಯುಷ್ಯದ ವರದಾನವನ್ನು ನೀಡುತ್ತೇನೆ. ನೀನು ಜನರಿಗೆ ನೆರಳನ್ನು ನೀಡುತ್ತೀಯ. ನಿನ್ನ ಜೀವನ ಮತ್ತೊಬ್ಬರಿಗೆ ಆಶ್ರಯವನ್ನು ನೀಡುತ್ತದೆ. ಆದ್ದರಿಂದಲೇ ಆಲದ ಮರವು ಎಂದಿಗೂ ಕೂಡ ಒಣಗುವುದಿಲ್ಲ. ಎಲ್ಲರಿಗೂ ತಂಪಾದ ನೆರಳನ್ನು ಉಣಿಸುತ್ತದೆ. ಒಂದು ವೇಳೆ ಈ ಕಥೆಯು ನಿಮಗೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ತುಂಬಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಪ್ರೇಮಪೂರ್ವಕವಾಗಿ ಲೈಕ್ ಮಾಡಿ. ನಿಮ್ಮ ಪರಿವಾರ ಹಾಗೂ ಮಿತ್ರರೊಂದಿಗೆ ಅವಶ್ಯವಾಗಿ ಇದನ್ನು ಹಂಚಿಕೊಳ್ಳಿ. ಕೊನೆಯವರೆಗೂ ನಮ್ಮ ಜೊತೆ ಇದ್ದು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್.